ನಮಸ್ಕಾರ, ಶುಭೋದಯ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಪ್ರತಿಮಾ ಭಟ್. ಇಡೀ ವಾರ ಹೇಗಿದೆ, ವಾರದ ದಿಕ್ಸೂಚಿಯಾಗಿ, ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ನೀಡೋದಕ್ಕೆ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆಯಾಗಿದ್ದಾರೆ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಮಾತಿನೊಂದಿಗೆ ಆರಂಭಿಸೋದಾದರೆ? ಖಂಡಿತ, ಪ್ರತಿ ವಾರ ಹಾಗೆ ಆಗುತ್ತೆ. ಈ ವಾರ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನಯಕಥಾ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಭಾನುವಾರ ಒಂದೊಳ್ಳೆಯ ಸ್ಫೂರ್ತಿ ಮಾತು, ಇದನ್ನು ಕೇಳಿಕೊಂಡು ಅಥವಾ ಮನಸ್ಸಿಗೆ ತಂದುಕೊಂಡು ಈ ವಾರವನ್ನು ಪ್ರಾರಂಭ ಮಾಡೋದು ಬಹಳ ಉತ್ತಮ ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆಯ ಮಾತನ್ನು ನಿಮ್ಮ ಮುಂದೆ ನಾವು ಬಿತ್ತರಿಸೋದು ಗಮನಿಸಿ. ತುಂಬ ಒಳ್ಳೆಯ ಮಾತು. ಅವಶ್ಯಂ ಭಾವಿನೋ ಭಾವ ಭವಂತಿ ಮಹತಾಮಪಿ ನಗ್ನತ್ವಂ ನೀಲಕಂಠಸ್ಯ ಮಹಾಹಿಶಾಯಿನಂ ಹರೇಹೇ ಅಂತ. ಅಂದರೆ ಮಹಾತ್ಮರಿಗೂ ಕೂಡ ಅವಶ್ಯಕವಾಗಿ ಆಗಬೇಕಾದ್ದೇನು ಪಾಡುಗಳೋ ಹಾಗೇ ಆಗುತ್ತೆ. ಅದು ಪರಮೇಶ್ವರನಾದರೂ ಸರಿ ಅಥವಾ ನಮ್ಮ ಮಹಾವಿಷ್ಣು ಆದರೂ ಸರಿ ಅಂತ. ಅವರಿಗೂ ಒಂದು ರೀತಿ ದಿಗಂಬರತ್ವ, ಶಿವನಿಗೂ ಒಂದು ಸಲ ದಿಗಂಬರತ್ವ ಬಂತಂತೆ. ವಿಷ್ಣುವು ಪಾಪ ಹಾವಿನ ಮೇಲೆ ಮಲಗೋ ಪರಿಸ್ಥಿತಿ ಬಂತು ಅಂತ ಡಿ ವಿ ಜಿಯವರು ಹೇಳ್ತಾರಲ್ಲ, ಬಾಳಿದಲ್ಲದೆ ತಪ್ಪದು ಏನ ಮಾಡಿದೋಡಮ್ಮ ಅಂತ. ಹಾಗೆ ನಾವು ಯಾವುದೋ ಒಂದು ಸ್ಟೇಟಸಲ್ಲಿದ್ದೀವಿ, ಯಾವುದೋ ಒಂದು ಹಂತದಲ್ಲಿದ್ದೀವಿ ಅಂತ ಅಂದ್ಕೊಳ್ತೀವಿ. ಅಥವಾ ಬೇರೆಯವರು ಅವರಿಗೇನಪ್ಪ ತುಂಬ ಚೆನ್ನಾಗಿದ್ದಾರೆ, ಯಾವುದೋ ಒಂದು BMW ಕಾರಲ್ಲೋ ಮತ್ತೊಂದರಲ್ಲೋ ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ಐಷಾರಾಮಿ ಕಾರಿನಲ್ಲಿ ಕೂತಿರ್ತಕ್ಕಂಥ ಆ ಸೀಟುಗಳ ಮೇಲೆ ಯಾವ ಮುಳ್ಳಿದೆ ಅಂತ ನಮಗೇನು ಗೊತ್ತಾಗುತ್ತೆ, ಅಲ್ಲಿ ಕೂತಿರೋರಿಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಅವ್ರದ್ದೇ ಆದ ಪಾಡುಗಳು, ಅವ್ರದ್ದೇ ಆದ ವ್ಯಥೆಗಳು, ಕಥೆಗಳು ಇದ್ದೇ ಇರುತ್ತೆ. ನಾವು ಅಂದ್ಕೊಳ್ತೀವಿ ಅಷ್ಟೇ, ಬೇರೆಯವರೇನೋ ತುಂಬ ಚೆನ್ನಾಗಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಪ್ರಪಂಚ ಹಾಗಿಲ್ಲ. ಎಲ್ಲರಿಗೂ ಕೂಡ ಅವರದ್ದೇ ಆದ ಸಂಕಟಗಳಿದೆ. ಯಾರನ್ನೂ ಬಿಟ್ಟಿಲ್ಲ. ಇದು ಬಡವನಿಂದ ಹಿಡಿದು ಪ್ರಧಾನಿಗಳವರೆಗೆ ಅವರದೇ ಆದ ಪ್ರೆಷರ್, ಅವರದೇ ಆದ ಏನೋ ಒಂದು ತೊಂದರೆಗಳು ಎಲ್ಲರಿಗೇ ಇದೆ. ನೀವು ಯಾರನ್ನಾದರೂ ಗಮನಿಸಿ, ಇದೆ. ನಮ್ಮ ಕಣ್ಣಿಗೆ ಕಾಣಲ್ಲ. ಅವರಿಗೆ ಚುಚ್ಚುವಂಥ ಮುಳ್ಳು ಅಂಗಾಲಿಗೆ ಅವರ ಅನುಭವಕ್ಕೆ ಬರುತ್ತೆ. ಅವರ ಅಂಗಾಲಿನ ಮೇಲೆ ಮುಳ್ಳಿದೆಯಲ್ವ, ನಮಗೆ ಹೇಗೆ ಕಾಣುತ್ತೆ? ನಾವು ಅಂದ್ಕೊಳ್ತೀವೋ ತುಂಬ ಚೆನ್ನಾಗಿ ಓಡಾಡ್ತಿದ್ದಾರೆ ಅಂತ. ಹಾಗಾಗಿ ಎಲ್ಲರಿಗೂ ಪಾಡು ಬರ್ತದೆ, ಅದನ್ನು ಅನುಭವಿಸಬೇಕು ಅಂತ. ಶ್ರೀರಾಮಚಂದ್ರನೂ ಕಾಡು ಹೋದ, ಪಾಂಡವರು ವನವಾಸ ಮಾಡಿದ್ರು, ಕೃಷ್ಣನೇ ಅಪವಾದ ಹೊತ್ಕೊಳ್ಬೇಕಾಯಿತು. ಹೀಗೆ ಎಲ್ಲರಿಗೂ ಬರುತ್ತೆ, ಎದುರಿಸಬೇಕು, ದಾಟಬೇಕು. ಇದು ಬದುಕು. ಬಾಳಿದೊಲ್ಲ ಹೇಳಿನಲ್ಲ ಡಿ ವಿ ಜಿಯವ್ರದ್ದು. ಏನು ಮಾಡಿದ ತಪ್ಪಲ್ಲ, ಅದು ನಾವು ಅನುಭವಿಸಬೇಕು. ಭಗವಂತ ಕೊಟ್ಟಿದ್ದಿದ್ದು ವರ ಅಂತ ಅಂದುಕೊಳ್ಬೇಕು. ಅದು ಸಮಾಧಾನ ಕೊಡುತ್ತೆ, ಮುಂದಿನ ಹೆಜ್ಜೆ ಇಡಲಿಕ್ಕೆ ಅನುಕೂಲ ಆಗುತ್ತೆ. ನಿಜ, ಈ ವಾರದ ತಿಳಿದು ಹೆಜ್ಜೆ ಇಟ್ಟರೆ ಬಹುಶಃ ನೋವು ಕೂಡ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಆದರೆ ಇಡೀ ವಾರ ಹೇಗಿದೆ ಅಂತ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ. ಹಾಗಾಗಿ ಈ ವಾರದ ವಿಶೇಷತೆಗಳನ್ನು ತಿಳಿಸೋದ? ಖಂಡಿತ, ಈ ವಾರ ವಿಶೇಷವಾಗಿದ್ದಾವೆ. ಏಕೆಂದರೆ ಹಬ್ಬಗಳೆಲ್ಲ ಹರಡ್ಕೊಂಡಿದೆ. ಈ ಒಂದು ವಾರದಲ್ಲಿ ಭಾದ್ರಪದ ಮಾಸಕ್ಕೆ ಪ್ರವೇಶ ಆಗ್ತೀವಿ. ಬಹಳ ಒಳ್ಳೆಯ ಮಾಸ. ನೋಡೋಣ ಈ ವಾರದಲ್ಲಿ ಏನೇನಿದೆ ಗಮನಿಸಿ. ನಾಳೆ ಅಂದರೆ ಸೋಮವಾರ ದಿವಸ ಅಂದರೆ 2ನೇ ತಾರೀಕು ಅಮಾವಾಸ್ಯೆ ಇದೆ. ಅಮಾಸೋಮವಾರ ವ್ರತ ಅಂತ ಬಹಳ ವಿಶೇಷವಾದದ್ದು. ಅದನ್ನು ನಾಳೆ ಜಾತಕ ಬಲದಲ್ಲಿ ಅದರ ವಿಶೇಷತೆ ಏನು ಅಂತ ನೀವು ಗಮನಿಸಬಹುದು, ಕೇಳ್ಕೊಳ್ಬಹುದು, ಅದನ್ನು ಆಚರಿಸಬಹುದು, ಅದರ ಫಲವನ್ನು ಪಡೆಯಬಹುದು. ಇನ್ನು 4ನೇ ತಾರೀಕು ಸಿಂಹರಾಶಿಗೆ ಬುಧ ಪ್ರವೇಶ ಆಗ್ತಕ್ಕಂಥದ್ದು. ಅಂದರೆ ವಕ್ರನಾಗಿದ್ದ ಈಗ ಮತ್ತೆ ರುಜುತ್ವ ಬಂದಿದೆ, ಮತ್ತು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಬಹಳ ಮುಖ್ಯವಾದದ್ದು ಈ ವಾರದಲ್ಲಿ ಆ ಶುಕ್ರವಾರ ಸೆಪ್ಟೆಂಬರ್ 6ನೇ ತಾರೀಕು ಸ್ವರ್ಣಗೌರಿ ಹಾಗೂ 7ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತ ಅಂತ. ಎರಡೂ ಕೂಡ ತುಂಬ ತುಂಬ ವಿಶೇಷವಾದ ವ್ರತಗಳು. ಬೇರೆ ಯಾವ ವ್ರತಗಳಿಗೂ ಇಷ್ಟು ವಿಶೇಷತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಇದು ತಾಯಿ ಮಕ್ಕಳ ಬಾಂಧವ್ಯವನ್ನು ಸೂಚಿಸ್ತಕ್ಕಂಥ ಒಂದು ವಿಶೇಷವಾದ ವ್ರತ. ಇನ್ಯಾವ ವ್ರತದಲ್ಲೂ ಹೀಗೆ ಅಮ್ಮ ಮಕ್ಕಳನ್ನು ಪೂಜಿಸ್ತಕ್ಕಂಥದ್ದು ಇಲ್ಲ. ಹೀಗಾಗಿ ಈ ಒಂದು ಸ್ವರ್ಣಗೌರಿ ಹಾಗೂ ವರಸಿದ್ಧಿ ವಿನಾಯಕ ಆ ದಿವಸದಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ವ್ರತವನ್ನು ಹೇಗೆ ಆಚರಿಸಬೇಕು, ಅದರಿಂದ ಫಲಗಳೇನು, ಯಾವ ರೀತಿ ನಾವು ನಮ್ಮ ಮನಸ್ಸನ್ನು ಅರ್ಪಣೆ ಮಾಡಿಕೊಳ್ಬೇಕು
ಆ ಪಾರ್ವತಿ ಹಾಗೂ ಪಾರ್ವತಿ ಪುತ್ರನಾಗಿರತಕ್ಕಂಥ ವಿನಾಯಕನಿಗೆ ಅನ್ನೋದನ್ನು ಅವತ್ತಿನ ದಿವಸ ಗಮನಿಸೋಣ. ಇದು ಈ ವಾರದ ನಿಜ ಹಬ್ಬಗಳ ವಾರ, ಸಂಭ್ರಮ ಸಡಗರ ಖಂಡಿತ ಮನೆ ಮಾಡಿರುತ್ತೆ ಅಂತ ಅನ್ಸುತ್ತೆ. ಈ ಸ್ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ನಂದಿನಿ ಅನ್ನೋರು ಕರೆ ಮಾಡಿದ್ದಾರೆ. ನಂದಿನಿ ಅವರೇ ನಮಸ್ಕಾರ. ನಂದಿನಿ ಅವರೇ ನಮಸ್ಕಾರ. ಯಾರ ಬಗ್ಗೆ ತಿಳಿಬೇಕಿತ್ತಾವು? ವಾಣಿಶ್ರೀ ಬಗ್ಗೆ ಮೇಡಮ್. ವಾಣಿಶ್ರೀ ತಮ್ಮ ಮಗಳ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಹಲೋ, ಅವರ ಜನ್ಮ ದಿನಾಂಕ ತಿಳಿಸಿ. ಓಕೆ, ಫೆಬ್ರವರಿ 2nd, 1993. 2283 ಅಲ್ವಾ? 93. 1993, 93. ಓಕೆ ಓಕೆ, 2293. ಸಮಯ 5:25 AM. ಓಕೆ, 5:25 ಬೆಳಗ್ಗೆ. ಒಂದು ನಿಮಿಷ, ಸಮಯ ಬಂದು 5:15, 5:15 AM. ಓಕೆ ಓಕೆ ಓಕೆ, ಎಸ್. ಏನ್ ಪ್ರಶ್ನೆ ತಮ್ದು ನಂದಿನಿ ಅವರೇ? ನಮ್ದು ಆಕ್ಚುಲಿ ನಮ್ಮ ಅಕ್ಕನ ಮದ್ವೆ ಆಗಿತ್ತು June 1st, 2014. ಅವತ್ತು ಮದ್ವೆ ಆಯ್ತು ಲೋಕೇಶನ್ ಅವ್ರ ಜೊತೆ. ಆದ್ರೆ ಅದ್ರ ತುಂಬಾ ತೊಂದರೆ ಇದೆ, ಇದುವರೆಗೂ ಸಂತಾನ ಆಗ್ಲಿಲ್ಲ. ಹತ್ರ 10 ವರ್ಷ ಆಗ್ತಿದೆ. ಇದೇನ್ ಸಂಬಂಧ ಉಳಿಸ್ಕೊಳ್ಬೇಕಾ ಇಲ್ಲ ಉಳಿಸ್ಕೊಳ್ದೇ ಇದ್ರೆ ಬೇರೆ ಸಂಬಂಧ ಬರುತ್ತಾ? ಇಷ್ಟು ವರ್ಷ ಆದ್ಮೇಲೆ ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ಓಕೆ, ನಂದಿನಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಇದು ನೋಡಿ, ಜಾತಕ ಗಮನಿಸಿದಾಗ ಸಪ್ತಮ ಅಧಿಪತಿ ಬುಧ ಸ್ವಲ್ಪ ವೀಕ್ ಆಗಿದ್ದಾನೆ. ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಒಂದು ಪಾಪಗ್ರಹ ಇದೆ, ಕುಜಗ್ರಹ ಇದೆ. ಇದು ಸ್ವಲ್ಪ ಮಟ್ಟಿಗೆ ತೊಂದರೆ ಮಾಡುತ್ತೆ. ಸಹಜವಾಗಿ ಅವ್ರ ಪಾಪ ನೀವೇ ಹೇಳಿದ್ದೀರಿ ಆ ರೀತಿಯ ಒಂದು ತೊಂದರೆಯಲ್ಲಿದೆ ಅಂತ. ಈ ಸಂದರ್ಭದಲ್ಲಿ ನಾವು ಹೊರಗೆ ಬರೋದು ಬಹಳ ಸುಲಭ. ಈಗಿನ ಕಾಲದವರಿಗೆ ಬಹಳ ಕಾನೂನಿನ ಅವಕಾಶಗಳು ಬಹಳ ಚೆನ್ನಾಗಿರೋದ್ರಿಂದಾಗಿ ಹೊರಗೆ ಬರಬಹುದು. ಆದರೆ ಮತ್ತೊಂದು ಬೆಂಕಿಯಿಂದ ಬಾಣಲೆಗೆ ಅಂತೀವಲ್ಲ, ಆ ರೀತಿಯಲ್ಲಿ ಆಗಬಾರ್ದು ಅಂತ ಇರೋದನ್ನೇ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಕ್ಕಂಥದ್ದು, ಅದನ್ನು ಆ ಕಡೆಗೆ ಗಮನ ಹರಿಸೋದು ಒಳ್ಳೆಯದು ಅಂತ. ಇದಕ್ಕಾಗಿ ನೋಡಿ, ಇಬ್ಬರಿಗೂ ಒಂದು ಸಮಾಲೋಚನೆ ಮಾಡಿಸಿ, ಯಾರೋ ದೊಡ್ಡವ್ರ ಹತ್ರ ಹಿರಿಯರ ಹತ್ರ ಹೇಳಿಸಿ ಏನೇನು ತಪ್ಪುಗಳಿದೆ ಅದನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಅದ್ರ ಜೊತೆಗೆ ಒಂದು ದೈವ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಂತ ಬರುತ್ತೆ. ಇಬ್ಬರು ಗಂಡ ಹೆಂಡತಿಯ ಇಬ್ಬರ ಹೆಸರಿನಲ್ಲಿ ಅದನ್ನು ಮಾಡಿಸೋದ್ರಿಂದಾಗಿ, ಮತ್ತು ಐಕಮತ್ಯ ಅಂತ ಒಂದು ಮಂತ್ರ ಭಾಗ ಇದೆ, ಅದನ್ನು ಕೇಳೋದ್ರಿಂದಾಗಿ ಇಬ್ಬರ ಮನಸ್ಸಿನ ಆ ಸ್ಥಿತಿಗಳು ಬದಲಾಗುತ್ತೆ. ಮಂತ್ರದಿಂದಾಗಿ ಆ ಮನಸ್ಸು ಬದಲಾಗುತ್ತೆ. ಅದಕ್ಕೆ ದೈವ ಸಹಾಯ ಮಾಡುತ್ತೆ. ಶ್ರದ್ಧೆಯಿಂದ ಮಾಡಿದ್ರೆ ಏನೂ ಆಗುತ್ತೆ. ಭಗವಂತನ ಇಚ್ಛೆ ಒಂದಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ಆತ ಖಂಡಿತ ಅನುಗ್ರಹ ಮಾಡ್ತಾನೆ. ಆ ರೀತಿಯಲ್ಲಿ ಮಾಡಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದನ್ನು ಮಾಡಿಸಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಐಕಮತ್ಯ ಮಂತ್ರ ಪಾರಾಯಣ ಮಾಡಿಸ್ತಕ್ಕಂಥದ್ದು ಇದರಿಂದ ಅನುಕೂಲವೇ ಆಗುತ್ತೆ. ಏನು ಮೊದಲನೇದಾಗಿ ನಾವು ದೊಡ್ಡವ್ರ ಹತ್ರ ಸಮಾಲೋಚನೆ ಮಾಡಿಸಿ ಏನು ತಪ್ಪಾಗಿದೆ ಅದನ್ನು ತಿದ್ದುಕೊಂಡು ಆಮೇಲೆ ಭಗವಂತನ ಬಳಿಗೆ ಹೋಗಿ. ಖಂಡಿತ ಭಗವಂತನಿಂದ ಅನುಗ್ರಹ ಆಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಧನ್ಯವಾದ ನಂದಿನಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಹೊಸ್ಕೆರಪ್ಪ ಅನ್ನೋರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಹೊಸ್ಕೆರಪ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ನಮ್ಮ ಹೆಸರು ಹೊಸ್ಕೇರಪ್ಪ ಅಂತೇಳಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಾವು? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 28/3/2023 ಮೇಡಮ್. 28/3/2023. ಓಕೆ, ಸಮಯ ಬೆಳಗ್ಗೆ 7:21 ಮೇಡಮ್. 7:21 ಬೆಳಿಗ್ಗೆ. ಓಕೆ, ಏನು ಭವಿಷ್ಯದ ಪ್ರಶ್ನೆನಾ? ಹೌದು ಮೇಡಮ್. ಓಕೆ, ಖಂಡಿತ ಮುಂದೆ ಅವ್ರ ಜೀವನ, ನಮಸ್ಕಾರ. ವಿದ್ಯಾಭ್ಯಾಸ ಮುಂದೆ ಹೇಗಿರುತ್ತೆ? ನಮಸ್ಕಾರ ಹೊಸ್ಕೆರಪ್ಪನವರೇ. ಹೇಳಿ ಗುರುಜಿ. ನಮಸ್ಕಾರ. ನೋಡಿ, ಇದು ಮೀನ ಲಗ್ನದಲ್ಲಿ ಗುರುವಿದ್ದಾನೆ. ಇದು ಬಹಳ ಒಳ್ಳೆಯದು. ಲಗ್ನದಲ್ಲಿ ಗುರು, ರವಿ, ಬುಧರೆಲ್ಲ ಇದ್ದಾರೆ. ಆದರೆ ಲಗ್ನದ ಗುರುವಿಗೆ ಹೆಚ್ಚಿನ ಮಹತ್ವ ಇದೆ. ಮತ್ತು ಚತುರ್ಥದಲ್ಲಿ ಚಂದ್ರ ಇದ್ದಾನೆ, ಶಶಿಮಂಗಳ ಯೋಗ ಇದೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಈಗ ಪ್ರಸ್ತುತ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. 2025 ಮೇನಲ್ಲಿ ಒಂದು ಕುಜರಾಹು ಸಂಧಿಶಾಂತಿ ಅಂತ ಒಂದು ಸಂಧಿಶಾಂತಿ ಮಾಡಿಸ್ಬೇಕು. ಅದು ಸ್ವಲ್ಪ ಮಗುವಿನ ಆರೋಗ್ಯ ವ್ಯತ್ಯಾಸ ಮಾಡುತ್ತೆ. ಸದ್ಯಕ್ಕೆ ಮಗುವಿನ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಸಾಕು. ಅದೊಂದೇ ಈಗ ನೀವು ಗಮನಿಸಬೇಕಾಗಿರೋದು. ಬೇರೆಲ್ಲ ಉಳಿದ ಹಾಗೆ ಆನಂತರದಲ್ಲ ಫಲಗಳನ್ನು ಆಮೇಲೆ ನೋಡೋಣ. ಸದ್ಯಕ್ಕೆ 25 ಮೇ, ಮುಂದಿನ ವರ್ಷ ಮೇನಲ್ಲಿ ಒಂದು ಕುಜರಾಹು ಸಂಧಿಶಾಂತಿ ಅಂತ ತಪ್ಪದೇ ಅದನ್ನು ಬರೆದಿಟ್ಟುಕೊಂಡು ನೀವು ಸಂಧಿಶಾಂತಿ ಮಾಡಿಸಿ. ಆಮೇಲೆ ಮಗುವಿನ ಆರೋಗ್ಯ ಸದೃಢವಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಹೊಸ್ಕೆರಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮುಧೋಳದಿಂದ ಸಂಜೀವ್ ಅವರು ಕಾಲ್ ಮಾಡಿದ್ದಾರೆ. ಸಂಜೀವ್ ಅವರೇ ನಮಸ್ಕಾರ. ಹಲೋ ಸಂಜೀವ್ ಅವರೇ ನಮಸ್ತೆ. ಯಾರ ಬಗ್ಗೆ ತಿಳಿಬೇಕಿತ್ತಾವು? ನನ್ನ ಬಗ್ಗೆ ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿದಿದ್ಯಾ? 9/1/1984.
9/1/84 ಸಮಯ ಸಾಯಂಕಾಲ 4:10. 4:10 ಸಾಯಂಕಾಲ. ಓಕೆ, ಏನು ಪ್ರಶ್ನೆ ತಮ್ಮದು? ನಮಸ್ಕಾರ ಸಂಜೀವ್ ಅವರೇ. ಗುರೂಜಿ ನಮಸ್ಕಾರ. ನಮಸ್ಕಾರ. ಏನು ಸಮಾಚಾರ ತಮ್ಮದು? ಸ್ವಲ್ಪ ತೊಂದರೆ ಆಗ್ತಾ ಇದೆ, ಅದಕ್ಕೆ ಕೇಳಬೇಕಾಗಿತ್ತು. ಈಗ ತಮಗೆ ಕೇತು ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ, ಅಷ್ಟಮದಲ್ಲಿದ್ದಾನೆ ಬುಧ. ಗುರುವಿನ ಭುಕ್ತಿ ನಡೀತಾ ಇದೆ, ಗುರು ಅಷ್ಟಮದಲ್ಲಿದ್ದಾನೆ. ಅಷ್ಟಮದ ಗುರು ಸ್ವಲ್ಪ ಮಟ್ಟಿಗೆ ಅನಾನುಕೂಲಗಳನ್ನು ಮಾಡಿಕೊಡುತ್ತೆ. ಮತ್ತು ನಿಮ್ಮ ರಾಶಿಯಿಂದ ಗುರು ತೃತೀಯದಲ್ಲಿದ್ದಾನೆ, ಇದು ಕೂಡ ಸ್ವಲ್ಪ ಅಸಹಾಯಕತೆಯನ್ನು, ಭಯವನ್ನು ಮತ್ತು ಏನು ಅತಂತ್ರತೆಯನ್ನು, ಅಚಾನಕ್ಕಾದ ಸಮಸ್ಯೆಗಳನ್ನು ತಂದೊಡ್ತಕ್ಕಂತಹ ಕಾಲ ಈಗ ಇದೆ. ಹೀಗಾಗಿ ಇದರ ನಿವಾರಣೆಗೆ ತಾವು ಒಂದು ಸಲ ಸಾಧ್ಯವಾದರೆ ಒಂದು ಗಾಣಗಾಪುರಕ್ಕೆ ಹೋಗಿ ಬನ್ನಿ. ಗಾಣಗಾಪುರ ಕ್ಷೇತ್ರದಲ್ಲಿ ಆ ಗುರು ಸೇವೆ ಮಾಡಿ, ಸಾಧ್ಯವಾದರೆ 1 ವಾರ ಸಪ್ತಾಹ ಅಲ್ಲಿ ಗುರುಚರಿತ್ರೆ ಪಾರಾಯಣವನ್ನು ಮಾಡಿಸಿ, ಅಥವಾ ತಾವೇ ಮಾಡಿದ್ರೆ ಬಹಳ ಒಳ್ಳೆಯದು, ಅಥವಾ ಭಾಗವಹಿಸಬಹುದು. ಕಾಯ ವಾಚ ಮನಸ್ಸ ಆ ಸೇವೆ ಮಾಡೋದ್ರಿಂದಾಗಿ ಖಂಡಿತ ಈ ಸಂಕಟದಿಂದ ಹೊರಗೆ ಬರ್ತೀರಾ. ಒಳ್ಳೆಯದಾಗಲಿ. ಧನ್ಯವಾದ ಸಂಜೀವ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ರಾಶಿ ಫಲವನ್ನು ತಿಳಿಯುವಂತಹ ಸಮಯ. ಹಾಗಾಗಿ 12 ರಾಶಿಗಳಲ್ಲಿ ಮೊದಲ 3 ರಾಶಿಗಳ ಫಲಾನುಫಲ ಹೇಗಿದೆ? ಶಾಸ್ತ್ರಿಗಳೇ, 3 ರಾಶಿಗಳ ಫಲ ತಿಳಿಸಿ. ಗಮನಿಸ್ಕೊಳ್ಳೋಣ. ಈ ಒಂದು ವಾರದಲ್ಲಿ ನಾವು ಬುಧನ ವಕ್ರತ್ವದಿಂದ ಹೊರಗೆ ಬರ್ತಾನೆ ಅವನು ಬುಧವಾರದ ಮಟ್ಟಿಗೆ, ಅದನ್ನು ಒಂದು ಗಮನಿಸ್ತೀವಿ. ಉಳಿದ ಹಾಗೆ ಚಂದ್ರ ಸ್ವಲ್ಪ ವೀಕ್ ಆಗಿದ್ದಾನೆ. ಆಮೇಲೆ ವಾರದ ಅಂತ್ಯದ ವೇಳೆಗೆ ಚಂದ್ರನಿಗೆ ಸ್ವಲ್ಪ ಬಲ ಬರುತ್ತೆ. ಇದನ್ನೆಲ್ಲ ಗಮನಿಸ್ಕೊಂಡು ಇಡೀ ವಾರ ಹೇಗಿರ್ತದೆ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ನೋಡಿ, ಚಂದ್ರ ಸುಖಾಧಿಪತಿ ಸ್ವಲ್ಪ ವೀಕ್ ಆಗಿದ್ದಾನೆ. ಹೀಗಾಗಿ ಉತ್ತಮ ಕಾರ್ಯಗಳಲ್ಲಿ ಸ್ವಲ್ಪ ಹಾನಿ, ಹಿರಿಯರಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಬರೋದು, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ. ವಾರದ ಆದಿ ಹೇಗಿರ್ತದೆ ಅಂತಂದರೆ, ಹಬ್ಬದ ಕೆಲಸಗಳಿಗೆ ಯಾವುದೇ ಒಂದು ರೀತಿಯ ಸಹಾಯ ಸಿಗೋದಿಲ್ಲ. ಎಲ್ಲ ನಿಮ್ಮ ಮೇಲೆ ಬಿದ್ದುಬಿಡ್ತದೆ. ನಿಮ್ಮ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಮನೆ ಕೆಲಸ ಒಂದು ಕಡೆ, ಆಫೀಸ್ ಕೆಲಸ ಒಂದು ಕಡೆ. ಹೀಗಾಗಿ ಈ ಹಿಟ್ಟಿನ ಗುಂಡ್ಕಲ್ಲಿ ಇರ್ತದಲ್ಲ, ಅದರೊಳಗೆ ಹಾಕಿ ರುಬ್ಬಿದ್ರೆ ಹೇಗಾಗುತ್ತೋ ಆ ರೀತಿಯ ಅನುಭವಕ್ಕೆ ತುತ್ತಾಗ್ಬಿಡ್ತೀರ. ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ ಈ ವಾರ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರನಿಗೆ ಸ್ವಲ್ಪ ಮಟ್ಟಿಗೆ ಚಿಗುರುತ್ತಾನೆ. ಹೀಗಾಗಿ ಉನ್ನತ ಶಿಕ್ಷಣದವರಿಗೆ ಒಂದು ಬಲ, ಸಂಗಾತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳದು ಈ ಮಾಂದ್ಯ ಕಾರಣದಿಂದಾಗಿ ಆತಂಕ ಬೇಡ. ಅದು ಸ್ವಲ್ಪ ಸಾಲದ ವಿಚಾರದಲ್ಲಿ, ಶತ್ರುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ತಾವು. ಯಾಕೆಂದರೆ ಮಾಂದಿ ಚಂದ್ರ ಒಟ್ಟಾಗ್ಬಿಡ್ತಾರೆ 6ಥ ಸ್ಥಾನದಲ್ಲಿ. ಹೀಗಾಗಿ ಬಂಧುಗಳ ಜೊತೆಗೆ ಸ್ವಲ್ಪ ಚರ್ಚೆ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಯಾಕೆಂತಂದರೆ ಯಾವುದೋ ಒಂದು ಗಲಾಟೆ, ತಕರಾರು, ಈ ರೀತಿಯ ಒಂದು ಸಂದರ್ಭಗಳು, ಹಬ್ಬಕ್ಕೆ ಅಂತ ನೆಂಟರು ಬಂದಿದ್ದರೆ ಅವ್ರ ಹತ್ರನೇ ನಾವು ಹೋರಾಟ, ಅದು ತಪ್ಪಾಗುತ್ತೆ. ಹೀಗಾಗಿ ಅದರ ಬಗ್ಗೆ ಗಮನ ಇರಲಿ. ಈ ಒಂದು ಪ್ರಾರ್ಥ ಅಂದರೆ ಈ ವಾರದ ತೊಡಕುಗಳಿಂದ ಹೊರಗೆ ಬರಲಿಕ್ಕೆ ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಅದು ನಿಮಗೆ ಒಂದು ಬಲ ಕೊಡುತ್ತೆ. ಅಕ್ಕಿ ದಾನ ಮಾಡೋದ್ರಿಂದಾಗಿ, ಅಥವಾ ಅಮ್ಮನವರಿಗೊಂದು ಅಭಿಷೇಕ ಮಾಡಿಸೋದು, ಎರಡೂ ಆಗುತ್ತೆ. ಅದನ್ನು ಮಾಡಿ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ, ಕೆಲಸದಲ್ಲಿ ತೊಂದರೆ ಇಲ್ಲ, ಆದರೆ ವಸ್ತು ನಷ್ಟತೆ, ವ್ಯಥೆ, ತೊಂದರೆಗಳು ಇವುಗಳನ್ನು ಸೂಚಿಸ್ತಾ ಇದೆ. ಬಂಧು ಮಿತ್ರರಲ್ಲಿ ಸ್ವಲ್ಪ ಮನಸ್ತಾಪ ಬರೋದು, ಅಸಮಾಧಾನ ಏರ್ಪಾಡಾಗೋದು, ಈ ಏನು ಹಬ್ಬದ ಕಾರಣದಿಂದಾಗಿ ಕರೆಯೋದು ಅಥವಾ ಕರೆದಿಲ್ಲ ಅನ್ನೋದೇ ದೊಡ್ಡ ರಗಳೆ ಆಗಿಬಿಡುತ್ತೆ. ನಾನು ಕರೆಯಲಿಲ್ಲ, ಅವ್ರನ್ನ ಕರೆಯಲಿಲ್ಲ, ಈ ಥರದ್ದು ಒಂದು ಸಮಸ್ಯೆಗಳು. ಅಂಥದ್ದನ್ನು ತವರು ಮನೆ ಕಡೆಯಿಂದ ನೀವು ಎದುರು ಸಾಧ್ಯತೆ. ಯಾಕಂದರೆ ಚಂದ್ರ ವೀಕ್ ಆಗಿದ್ದಾನೆ, ಈ ಕಾರಣದಿಂದಾಗಿ ಅದೆಲ್ಲ ಮಾತೃ ಸಂಬಂಧ ಏನು ಫಲಗಳು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಷಭ ರಾಶಿಯವರಿಗೆ ನೋಡಿ, ರಾಶಿಯಿಂದ ಚಂದ್ರ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲ ಕೊಡ್ತಾನೆ. ಸ್ವಲ್ಪ ಮಿತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಮತ್ತು ವೃತ್ತಿಯಲ್ಲಿ ಒಳ್ಳೆಯ ವಾತಾವರಣ ಖಂಡಿತ ಇದ್ದೇ ಇದೆ. ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಉಂಟಾಗುತ್ತೆ. ಬಂಧುಗಳ ವಿಚಾರದಲ್ಲಿ ಕೂಡ ಕುಟುಂಬ ವಾತಾವರಣ ಸ್ವಲ್ಪ ಕಲಹದಿಂದ ಕೂಡಿರ್ತದೆ. ಅದು ಕುಜ ಬೇರೆ ಇದ್ದಾನೆ. ಹೀಗಾಗಿ ಸ್ವಲ್ಪ ಬಿರುಸು ಮಾತು ಸ್ವಲ್ಪ ವಕ್ರವಾಗುತ್ತೆ, ಬಿಸಿಯಾಗುತ್ತೆ. ಬಿಸಿ ಮಾತುಗಳಿಂದ ನಮಗೂ ಬಿಸಿ ತಟ್ಟುತ್ತೆ. ಹುಷಾರಾಗಿರಬೇಕು ಮಾತಿನ ವಿಚಾರದಲ್ಲಿ. ಇನ್ನು ಪ್ರಾರ್ಥನೆಗೆ ಆಗೋ ಸಣ್ಣ ಪುಟ್ಟ ತೊಡಕುಗಳು, ಗಾಬರಿ ಬೇಡ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಹೇಗೂ ಗೌರಿ ಏನು ವ್ರತ ಇದೆ, ಹೀಗಾಗಿ ಆ ಸಂದರ್ಭ ಆ ದಿವಸ ಕನಿಷ್ಠ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿದ್ರೆ ತುಂಬ ಒಳ್ಳೆಯದು. ಇನ್ನು ಮಿಥುನ್ ರಾಶಿ ಗಮನಿಸೋಣ. ಮಿಥುನ್ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ವ್ಯಾಪಾರದಲ್ಲಿ ಮೋಸಗಳಾಗೋ ಸಾಧ್ಯತೆ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಅದು ಮಾಂದ್ಯ ಕಾರಣದಿಂದಾಗಿ ಸೋಮವಾರ ಮಂಗಳವಾರ ನಿಮಗೆ ಸ್ವಲ್ಪ ಕಿರಿಕಿರಿ ಇರ್ತದೆ. ಈ ಎಲ್ಲೋ ಪ್ರಯಾಣ ಬೆಳೆಸ್ತಾ ವಿದೇಶ ಪ್ರಯಾಣವೋ ಈ ಥರದ್ದೇನೋ ಒಂದು ಅದಕ್ಕೆ ತೊಂದರೆಗಳಾಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ
ನೀವು ಕಂಗಾಲಾಗ್ಬಿಡ್ತೀರ ಅಂಥದ್ದೊಂದು ತೋರಿಸ್ತಾ ಇದೆ. ಸಹೋದರರ ಸಹಕಾರ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ ಚಂದ್ರ ರವಿ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ರವಿಯ ಬಲ ಬಹಳ ಮುಖ್ಯ. ಹೀಗಾಗಿ ಧೈರ್ಯ ಇರ್ತದೆ, ಏನು ಮಾಡ್ತೀರ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ನೋಡಿ, ಅಲ್ಲಿ ಮನಸ್ಸು ಸ್ವಲ್ಪ ವೀಕ್ ಆಗುತ್ತೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು. ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರು, ಮತ್ತು ಹಣ್ಣು ಹೂವು ಹಾಲು ಹೈನು, ಏಕೆಂದರೆ ಹಬ್ಬದ ಹಿಂದೆ ಮುಂದೆ ಅಂದರೆ ನಾವು ಅದರ ವ್ಯಾಪಾರಕ್ಕೆ ಸಿದ್ಧತೆ ಹೆಚ್ಚು. ಆದರೆ ಅಲ್ಲಿ ತೊಡಕುಗಳನ್ನು ಅನುಭವಿಸೋ ಲಕ್ಷಣ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಬಂಧು ಮಿತ್ರರಲ್ಲಿ ಸ್ನೇಹಿತರಲ್ಲಿ ಸ್ವಲ್ಪ ಮನಸ್ತಾಪಗಳಾಗೋ ಸಾಧ್ಯತೆ ನಿಮಗೂ ಇದೆ. ಸ್ವಲ್ಪ ಹುಷಾರಾಗಿ ವಾರದ ಅಂತ್ಯದಲ್ಲಿ ಹಬ್ಬ ಆದ ಸಂದರ್ಭದಲ್ಲಿ, ಅಂದರೆ ಶುಕ್ರವಾರ ಶನಿವಾರದ ಮಟ್ಟಿಗೆ ಇಂಥದ್ದೊಂದು ಫಲ ಇರುತ್ತೆ. ಹೀಗಾಗಿ ಹಬ್ಬದ ವಾತಾವರಣ ಹಾಳು ಮಾಡ್ಕೋಬೇಡಿ. ಅವರಿವ್ರನ್ನ ನಿಂದಿಸ್ಕೊಂಡು ಅಥವಾ ನೀವು ಯಾವುದೋ ಒಂದು ಸಮಸ್ಯೆಗೆ ಗುರಿಯಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನಪ್ಪ ಪ್ರಾರ್ಥನೆ ಈ ವಾರದಲ್ಲಿ ಅಂತಂದರೆ, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷವಾದ ಸೇವೆ ಮಾಡಿಸಿ, ನೀವು ಭಾಗವಹಿಸಿ ಆ ಸೇವೆಯಲ್ಲಿ. ಅದು ತುಂಬ ಮುಖ್ಯ. ಅದರಿಂದ ನೀವು ಹೊರಗೆ ಬರ್ತೀರ. ಇದು 3 ರಾಶಿಗಳ ಫಲ. ಇನ್ನು ಉಳಿದ ರಾಶಿಗಳ ಫಲಾನುಫಲ ಜೊತೆಗೆ ಇನ್ನಷ್ಟು ನಿಮ್ಮ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಇಡೀ ವಾರ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ರು ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ರಾಶಿಫಲ ನೋಡೋದಕ್ಕೂ ಮುನ್ನ ನಿಮ್ಮ ಕರೆಗಳಿಗೆ ಸ್ಪಂದಿಸುವಂತಹ ಸಮಯ. ಒಬ್ಬರು ಕಾಲರ್ ಇದ್ದಾರೆ ಶಾಸ್ತ್ರಿಗಳೇ, ಮಂಡ್ಯದಿಂದ ಶಶಿಕಲಾ ಅನ್ನೋರು ಕರೆ ಮಾಡಿದ್ದಾರೆ. ಶಶಿಕಲಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ತಾವು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 17/4/2009 ಮೇಡಮ್. 17/4/2009. ಸಮಯ ಸಂಜೆ 5:20 ಶುಕ್ರವಾರ. 5:20 ಸಂಜೆ. ಓಕೆ, ಏನ್ ಪ್ರಶ್ನೆ? ಅವಳದು ಮುಂದಿನ ಭವಿಷ್ಯ ಹೇಗಿದೆ, ವಿದ್ಯಾಭ್ಯಾಸ ಎಲ್ಲ ಹೇಗಿದೆ ಅಂತ ಕೇಳೋಣ. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ಶಶಿಕಲಾ ಅವರೇ. ನಮಸ್ತೆ ಸರ್. ನಮಸ್ಕಾರ. ಹೇಗಿದೆ ಮುಂದೆ ವಿದ್ಯಾಭ್ಯಾಸ ಹೇಗಿರ್ತದೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು ಸರ್. ಈಗ ನೋಡಿ, ಡಿಸೆಂಬರ್ವರೆಗೂ ಏನು ತೊಂದರೆ ಇಲ್ಲ. ಡಿಸೆಂಬರ್ ನಂತರದಲ್ಲಿ ಶನೈಶ್ಚರ ಪ್ರಾರಂಭ ಆಗುತ್ತೆ. ಶನೈಶ್ಚರ ವೀಕ್ ಆಗಿದ್ದಾನೆ. ಪಂಚಮಾಧಿಪತಿ ಅವನೇ. ಪಂಚಮಾಧಿಪತಿ ಚೆನ್ನಾಗಿರಬೇಕು, ಬುದ್ಧಿ ಚುರುಕಾಗಿರಬೇಕು, ಹೈಯರ್ ಸ್ಟಡೀಸ್ಗೆ ಕಾಲಿಡಬೇಕು ಅಂತಂದರೆ ಆ ಅಧಿಪತಿ ಚೆನ್ನಾಗಿರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹೀಗಾಗಿ ಅವನು ಇಲ್ಲಿ ಈ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಆಲಸ್ಯ ಬರ್ತದೆ. ಆಯಿತು, ಓದೋದನ್ನ ಬಿಡು, ಆಮೇಲೆ ಓದೋದನ್ನ ಬಿಡು, ಮುಂದಿನ ವಾರ ಮಾಡೋಣ, ಹೀಗೆ ಅದು ಮುಂದಕ್ಕೆ ತಳ್ತಾ ಹೋಗ್ತಾರೆ. ಆ ರೀತಿಯ ಒಂದು ಲಕ್ಷಣ. ಹೀಗಾಗಿ ಇದಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ನಿಮಗೆ ಬಹುಶಃ ಹೊಳೆ ಆಂಜನೇಯ ಅದು ನಿಮಗೆ ಹತ್ತಿರ ಆಗಬಹುದು. ಅಲ್ಲಿ ನೀವು ಆಂಜನೇಯನಿಗೆ ಅಲ್ಲಿ ಜೇನಿನ ಅಭಿಷೇಕ ಮಾಡ್ತಾರೆ. ಅದನ್ನು ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ. ಅದು ತುಂಬ ಸಹಾಯವಾಗುತ್ತೆ. ಬುದ್ಧಿ ಚುರುಕಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಬರ್ತದೆ. ರವಿ ತುಂಬ ಚೆನ್ನಾಗಿದ್ದಾನೆ ಜಾತಕದಲ್ಲಿ. ಶುಕ್ರನೂ ತುಂಬ ಚೆನ್ನಾಗಿ ಒಳ್ಳೆಯ ಯೋಗ ಇದೆ. ಅದನ್ನು ಮಾಲವೀಯ ಯೋಗ ಶುಕ್ರನಿಂದಾಗಿ ಅದೆಲ್ಲ ಒಳ್ಳೆಯದೇ. ಅದು ಮುಂದೆ ಬರ್ತದೆ ಫಲ. ಆದರೆ ಸದ್ಯಕ್ಕೆ ಆಂಜನೇಯನ ಪ್ರಾರ್ಥನೆ ಬೇಕು. ಅದನ್ನು ಮಾಡಿಸಿ, ಒಳ್ಳೆಯದಾಗಲಿ. ಧನ್ಯವಾದ ಶಶಿಕಲಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೇನೇ ಬೆಂಗಳೂರಿನಿಂದ ನವೀನ್ ಕುಮಾರ್ ಸಿಂಗ್ ಅವರು ಕರೆ ಮಾಡಿದ್ದಾರೆ. ನವೀನ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ತಾವು? ನನ್ನ ಬಗ್ಗೆ ಮೇಡಮ್. ತಮ್ಮ ಬಗ್ಗೆ ನನಗೆ ತಮ್ಮ ಜನ್ಮ ದಿನಾಂಕ ತಿಳಿಸಿ. 10/9. 10/9. ಹೌದು ಮೇಡಮ್. ಓಕೆ, ಈ ವರ್ಷ 1987. ಸಮಯ ರಾತ್ರಿ 2:05. ರಾತ್ರಿ 2:05. ಇದು 10ನೇ ತಾರೀಕಿನ ರಾತ್ರಿನಾ? ಹೌದು ಮೇಡಮ್. ಅಂದ್ರೆ ಬೆಳಗಿನ ಜಾವ? ಹೌದು, ಬೆಳಗಿನ ಜಾವ. ಓಕೆ. 2:05. ಹಾಗಿದ್ರೆ ಏನ್ ಪ್ರಶ್ನೆ ತಮ್ದು ನವೀನ್ ಅವರೇ? ನಂದು ಹೆಲ್ತ್ ಬಗ್ಗೆ ಕೇಳಬೇಕು. ಹೆಲ್ತ್ ಬಗ್ಗೆ. ಓಕೆ. ನಮಸ್ಕಾರ ನವೀನ್ ಅವರು. ನಮಸ್ತೆ ಗುರುಜಿ. ನಮಸ್ಕಾರ. ಈಗ ತಮಗೆ ಶುಕ್ರನ ದಶೆಯಲ್ಲಿ ಬುಧಭುಕ್ತಿ ಅಕ್ಟೋಬರ್ಗೆ ಮುಗಿದು ಸಂಧಿಶಾಂತಿ ಕಾಲ ಶುರುವಾಗುತ್ತೆ ನಿಮಗೆ. ಶುಕ್ರಾದಿತ್ಯ ಸಂಧಿಶಾಂತಿ ಅಂತ ಕರೀತಾರೆ. ನಿಮ್ಮ ಜಾತಕದಲ್ಲಿ ಶುಕ್ರ ಶತ್ರು ಕ್ಷೇತ್ರದಲ್ಲಿದ್ದಾನೆ, ವ್ಯಯಾಧಿಪತಿ ಬೇರೆ. ಹೀಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆ ಇದೆ. ಸಂಧಿಶಾಂತಿ ಕಾಲಗಳಲ್ಲಿ ಆರೋಗ್ಯ ಏರುಪೇರಾಗ್ತಕ್ಕಂಥದ್ದು, ವ್ಯವಹಾರ ಅಥವಾ ವೃತ್ತಿಯಲ್ಲಿ ಏರುಪೇರಾಗ್ತಕ್ಕಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ತೊಡಕನ್ನು ಉಂಟು ಮಾಡುತ್ತೆ ಸಂಧಿಶಾಂತಿ. ಅದೊಂದು ಕಂಟಕ ಕಾಲ ಅಂತ. ಹೀಗಾಗಿ ಶುಕ್ರಾದಿತ್ಯ ಸಂಧಿಶಾಂತಿ ಮಾಡಿಸಿ, ಅಕ್ಟೋಬರಲ್ಲಿ ಮಾಡಿಸಿ. ಅದು ನಿಮಗೊಂದು ಬಲ ಕೊಡುತ್ತೆ. ಮತ್ತು ದುರ್ಗಾ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಅದು ಕೂಡ ನಿಮಗೊಂದು ಬಲ ಕೊಡುತ್ತೆ. ನಿಮ್ಮ ಕವಚದೋಪಾದಿಯಲ್ಲಿ ಕಾಪಾಡುತ್ತೆ. ಇಷ್ಟು ಸಾಕಾಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಧನ್ಯವಾದ ನವೀನ್ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಶಾಸ್ತ್ರಗಳಿಂದ ಪಡೆದುಕೊಳ್ಬೋದು. ಈಗ ಉಳಿದ ರಾಶಿಗಳ ಫಲಾನುಫಲವನ್ನು ತಿಳಿಯುವಂತಹ ಸಮಯ. ಶಾಸ್ತ್ರಿಗಳೇ, ಕರ್ಕಾಟಕ ಮತ್ತು ಸಿಂಹ ಕನ್ಯಾದ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ಚಂದ್ರ ವೀಕ್ ಆಗ್ತಾ ಇದ್ದಾನಲ್ಲ, ಈ ಕಾರಣದಿಂದಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು.
ದೇಹ ತರ್ಚುತ್ತೆ, ಸಾಲ ವಿಚಾರದ ಸ್ವಲ್ಪ ಎಚ್ಚರ ವಹಿಸಬೇಕು ನೀವು. ಕಾರಣ ಏನಪ್ಪ ಅಂತಂದರೆ ಮಾಂದಿ ಸೋಮವಾರ ಮಂಗಳವಾರದ ಮಟ್ಟಿಗೆ ಆ ಷಷ್ಠ ಸ್ಥಾನದಲ್ಲಿ ಸಾಲದ ಸ್ಥಾನದಲ್ಲಿ ಓಡಾಡ್ತಾನೆ. ಈ ಕಾರಣದಿಂದಾಗಿ ಎಲ್ಲಾದರೂ ಒಂದು ಕಡೆ ಒಂದು ಸಾಲ ತಗೊಂಡು ಒದ್ದಾಡ್ಕೊಂಡ್ಬಿಡೋ ಪರಿಸ್ಥಿತಿ ಇರ್ತದೆ. ನಿಮಗೆ ನೀವೇ ತಂದುಕೊಳ್ಳೋ ಮುಳುವುದು. ಹೀಗಾಗಿ ಸ್ವಲ್ಪ ಗಮನ ಇರಲಿ. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಎಚ್ಚರವಾಗಿರಿ. ಧನಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಆದರೆ ವ್ಯಯವೂ ಉಂಟಾಗಿಬಿಡುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು. ಅದರ ಕಡೆ ಗಮನ ತೆಗೆದುಕೊಳ್ಳಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಸೇವಕರು, ಸಹಾಯಕರು ಯಾರಿಗೂ ಒಂದು ಕೆಲಸ ಹೇಳಿದ್ರೆ ಆಯಿತು ಮಾಡಿ ಮುಗಿಸ್ಬಿಡ್ತಾರೆ ಪಾಪ. ಅದೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿದೆ. ಆದರೆ ಗಂಟಲು ಸ್ವಲ್ಪ ಕಿವಿ ಭಾಗದಲ್ಲಿ ಸ್ವಲ್ಪ ತೊಂದರೆಗಳಾಗುವ ಸಾಧ್ಯತೆ ಇದೆ. ಸ್ವಲ್ಪ ಗಮನಿಸಿ. ಏಕೆಂದರೆ ಅಲ್ಲಿ ಮಾಂದಿಯ ಸಂಚಾರವಾಗುತ್ತೆ. ಹಬ್ಬದ ಆಜುಬಾಜಲ್ಲಿ ಹಬ್ಬದ ದಿನವೇ ಶುಕ್ರವಾರ ಶನಿವಾರ ಮಟ್ಟಿಗೆ ಅವನು ಅಲ್ಲಿ ಮಾಂದಿ ಬಂದುಬಿಡುತ್ತೆ ತೃತೀಯ ಸ್ಥಾನಕ್ಕೆ. ಆವಾಗ ಏನಾಗುತ್ತಪ್ಪ ಅಂತಂದರೆ ನೋಡಿ, ಸ್ವಲ್ಪ ಗಂಟ್ಲು ಕಿರಿಕಿರಿ ಆಗುತ್ತೆ. ಕಿವಿ ನೋವಿನ ಸಮಸ್ಯೆಗಳು ಸ್ವಲ್ಪ ಆದಷ್ಟು ಬೇಗ ತಪಾಸಣೆ ಮಾಡಿಸ್ಬೇಕು. ಅಯ್ಯೋ ಹೀಗಾಗಿದೆಯಲ್ಲ ಅಂತ ಕೂತ್ಕೊಂಡ್ರಾಗಲ್ಲ. ದೇವರ ವೈದ್ಯರ ಹತ್ತಿರ ಹೋಗಿ ಸರಿ ಮಾಡಿಸ್ಕೊಳ್ಬೇಕು. ಜೊತೆಗೆ ಇದಕ್ಕೆ ಈ ತೊಡಕಿನ ಪರಿಹಾರಕ್ಕೆ ಏನು ಪ್ರಮಾದ ಅಲ್ಲ, ಸಣ್ಣ ಪುಟ್ಟ ತೊಡಕು, ಆದರೂ ಎಚ್ಚರವಾಗಿರಬೇಕು. ಗಣಪತಿ ಪ್ರಾರ್ಥನೆ, ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಕೆಂಪು ವಸ್ತ್ರ ಸಮರ್ಪಣೆ ಮಾಡಿ. ಇದು ನಿಮಗೆ ಗಣಪತಿ ಪ್ರಾರ್ಥನೆ ಆರೋಗ್ಯಕ್ಕೆ ಬಹಳ ಫಲಪ್ರದ. ಹೀಗಾಗಿ ಅದನ್ನು ಮಾಡಿಸಿ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಹೆಚ್ಚಿನ ವ್ಯಯವೂ ಇದೆ. ಯಾಕೆಂದರೆ ಕಾರಣ ಲಾಭಾಧಿಪತಿ ವ್ಯಯದಲ್ಲಿದ್ದಾನಲ್ಲ, ಅಲ್ಲಿವರೆಗೆ ಸ್ವಲ್ಪ ಪ್ರಾರಂಭದವರೆಗೆ, ಯಾಕಂದರೆ ಬುಧನ ಸಂಚಾರ ಆಗುತ್ತೆ, ಮಧ್ಯದಲ್ಲಿ ಬುಧ ಬಂದುಬಿಡ್ತಾನೆ, ಆತಂಕ ಬೇಡ. ಸ್ವಲ್ಪ ಮಟ್ಟಿಗೆ ವ್ಯಯ ಇದೆ. ಮಕ್ಕಳ ಸ್ವಲ್ಪ ಮನಸ್ತಾಪ, ಬುದ್ಧಿ ಮಂಕಾಗುತ್ತೆ. ಪಂಚಮ ಸ್ಥಾನ ಅನಾನುಕೂಲವಾಗಿದೆ. ಸೋಮವಾರ ಮಂಗಳವಾರದ ಮಟ್ಟಿಗೆ ಹೊಸ ನಿರ್ಣಯ ತಗೋಬೇಡಿ. ಮತ್ತು ಇನ್ಯಾರಿಗೂ ಶ್ಯೂರಿಟಿ ಹಾಕೋದು ಮತ್ತೊಂದು ಈ ಥರದ್ದು ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ತೊಂದರೆ ಮಾಡುತ್ತೆ. ಆಮೇಲೆ ಸಿಕ್ಕಾಕೊಂಡ್ಬಿಡ್ತೀರಾ, ಸುಳಿಗೆ ಸಿಕ್ಕಾಕೊಂಡ್ಬಿಡ್ತೀರಾ. ಹುಷಾರು ಶ್ಯೂರಿಟಿ ವಿಚಾರದಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಸ್ವಲ್ಪ ನಿಮಗೂ ಕೂಡ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರವಾಗಿರಬೇಕು. ಅಲ್ಲಿ ಮಾಂದಿ ಸಂಚಾರದ ಹಬ್ಬದ ವಾತಾವರಣ ಏನಪ್ಪ ಮಾಡುತ್ತೆ ಅಂದರೆ, ಹಬ್ಬ ಆಚರಿಸಬೇಕು ಅನ್ನೋ ಉತ್ಸಾಹ ಎಲ್ಲೋ ಒಂದು ಕಡೆ ಸಾಲ ತಂದುಬಿಡೋ ಸಾಧ್ಯತೆ ಇರ್ತದೆ. ಅದು ಬೇಡ. ಇದ್ದಿದ್ರಲ್ಲಿ ಇರುವ ಭಾಗ್ಯವ ನೆನೆದು ಪಾರೆನೆಂಬುದನ್ನು ಬಿಡು ಅಂತ ಹೇಳ್ತಾರೆ ದೊಡ್ಡವರು, DVG ಅವರು. ಹೀಗಾಗಿ ನಾವು ಇದ್ದಿದ್ರಲ್ಲೇ ಆ ಹಬ್ಬ ಮಾಡೋಣ ಅಂತ. ಅದಕ್ಕಾಗಿ ಹೊರೆ ಮಾಡ್ಕೋಬೇಡಿ. ಕುಟುಂಬದಲ್ಲಿ ಒಳ್ಳೆಯ ಒಡನಾಟ ಇರ್ತದೆ. ಆಹಾರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಹುಷಾರು. ಅತಿಯಾಗಿ ಎಲ್ಲೋ ನೆಂಟರ ಮನೆಗೋ ಎಷ್ಟು ಮನೆಗೋ ಹೋಗ್ಬಿಟ್ವಿ ಅಂತ ಹೇಳಿ ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳಿ ಬಾರಿಸಿದ್ರೆ ತೊಂದರೆ ಆಗುತ್ತೆ. ಆರೋಗ್ಯ ತೊಂದರೆ, ಹೆಲ್ತ್ ಇಶ್ಯೂಸ್ ಆಗಿಬಿಡುತ್ತೆ. ಹುಷಾರು. ಇದಕ್ಕೆ ಏನಪ್ಪ ಪರಿಹಾರ ಏನಪ್ಪ ಅಂದರೆ, ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ. ಶುಕ್ರವಾರ ಶನಿವಾರ ತಪ್ಪದೆ ಗೌರಿ ಹಾಗೂ ಗಣಪತಿಯರ ಪ್ರಾರ್ಥನೆಯನ್ನು ಮಾಡಿ. ಒಂದು ಅಷ್ಟೋತ್ತರ ಸೇವೆಯನ್ನಾದರೂ ಮಾಡಿಸಿ. ಸಿಂಹರಾಶಿಯವರು ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಬುಧ ಚೆನ್ನಾಗಿದ್ದಾನೆ, ಹಾಗಾಗಿ ಅನುಕೂಲ ಆಗುತ್ತೆ ಅಂತ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ತೊಡಕು ಇರುತ್ತದೆ. ನೀರಿನ ಸಮಸ್ಯೆಗಳು ಉಂಟಾಗಬಹುದು. ವಾರದ ಆದಿಯಲ್ಲಿ ಸೋಮವಾರ ಮಂಗಳವಾರದ ಮಟ್ಟಿಗೆ ಬಂಧುಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕಲಹ, ಪ್ರಯಾಣದಲ್ಲಿ ತೊಂದರೆಗಳು, ಇದ್ರ ಜೊತೆಗಿರ್ತಕ್ಕಂಥ ಸಮಸ್ಯೆಗಳವನ್ನೆಲ್ಲ ಸ್ವಲ್ಪ ಗಮನ ಹರಿಸಬೇಕು ಪ್ರಯಾಣದ ವಿಚಾರದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಬುಧ ವ್ಯಯಕ್ಕೆ ಬಂದುಬಿಡ್ತಾ ಇದ್ದಾನೆ. ಹೀಗಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ, ಹಣಕಾಸಿನ ಅನುಕೂಲ ಇದೆ, ಆದರೆ ಸ್ವಲ್ಪ ತೊಡಕೆ ಇದೆ. ತುಂಬ ಹೆಚ್ಚಿನ ಅನುಕೂಲ ಅಂತ ಹೇಳಲಾರೆ. ಜೊತೆಗೆ ವರ್ಕ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಹಬ್ಬದ ವಾತಾವರಣ, ರಜಾ ಹಾಕಿಲ್ಲೋ ಹಬ್ಬಕ್ಕೆ ಹೋಗೋಣ ಅಂದರೆ ಆಗೋದೇ ಇಲ್ಲ. ಕಾರಣ ಪ್ರೆಷರ್ ಜಾಸ್ತಿ. ನೀನು ಮನೆಗೆ ಹೋಗು, ಹಬ್ಬ ಮಾಡು, ಕೆಲಸ ಮಾಡು, ಈ ಥರದ್ದು ಒಂದು ಪ್ರೆಷರ್ ಸಿಕ್ಕಾಕ್ಕೊಳ್ತೀರಾ. ಆ ಥರ ಇದೆ. ಇದಕ್ಕೇನಪ್ಪ ಪರಿಹಾರ? ಕನ್ಯಾ ರಾಶಿಯವರಿಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಅದು ನಿಮಗೆ ಪ್ರೆಷರನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಅಂಥದ್ದೊಂದು ಬುದ್ಧಿ ಬರುತ್ತೆ. ಜೊತೆಗೆ ಸಹಜವಾಗಿ ಈ ವಾರದ ಅಂತ್ಯದಲ್ಲಿ ಗೌರಿ ಗಣಪತಿ ಪ್ರಾರ್ಥನೆಯನ್ನು ಮಾಡಿ. ಬುದ್ಧಿ ಬೇಕಲ್ಲ, ಬುದ್ಧಿಗೆ ವಿನಾಯಕನ ಪ್ರಾರ್ಥನೆ ಮಾಡಬೇಕು. ಇದು ಕನ್ಯಾ ರಾಶಿಯವರೆಗಿನ ಫಲಾಫಲ. ಉಳಿದ ರಾಶಿಗಳ ಫಲಾನುಫಲ ಜೊತೆಗೆ ನಿಮ್ಮ ಕರೆಗಳಿಗೆ ಕೂಡ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಇಡೀ ವಾರ ಹೇಗಿದೆ ಅನ್ನೋದ್ರ ಬಗ್ಗೆ ಭವಿಷ್ಯವನ್ನ ತಿಳಿತಾ ಇದ್ವಿ. ಈಗ ಒಬ್ರು ಕಾಲರ್ ಇದ್ದಾರೆ. ಕಲಬುರಗಿಯಿಂದ ಐಶ್ವರ್ಯ ಅವರು ಕರೆ ಮಾಡಿದ್ದಾರೆ. ಐಶ್ವರ್ಯ ಅವರೇ ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನನ್ನ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. 16 ಏಪ್ರಿಲ್ 1996 16/4/96. ಸಮಯ 3:40 PM. ಓಕೆ, ಬೆಳಗಿನ ಜಾವನ PM ಅಂದ್ರಲ್ವಾ? ಓಕೆ, ಸಂಜೆ. ಏನ್ ಪ್ರಶ್ನೆ ತಮ್ದು? ನನ್ನ ಮದುವೆ ಯಾವಾಗ ಆಗುತ್ತೆ ಅಂತ. ಖಂಡಿತ ತಿಳಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಐಶ್ವರ್ಯ ಅವರೇ. ನಮಸ್ತೆ. ನಮಸ್ಕಾರ. ಈಗ ತಮಗೆ ಶುಕ್ರನ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಏಪ್ರಿಲಿಂದನೇ ಶುರುವಾಗಿದೆ.
ಹೀಗಾಗಿ ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ. ಏನಪ್ಪ ಇಷ್ಟು ಕಾಲ ಆಯಿತು ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಅಂತ ನೀವು ಪಾಪ ಆತಂಕದಲ್ಲಿದ್ದರೆ ಆತಂಕವನ್ನು ಬಿಡಿ. ಶುಕ್ರನ ಕಾಲ ಬಂದಿದೆ, ಹೀಗಾಗಿ ವಿವಾಹ ಆಗುತ್ತೆ ಶತಸಿದ್ಧವಾಗಿ ಈ ವರ್ಷದಲ್ಲಿ. ಯೋಚನೆ ಮಾಡೋದು ಬೇಡ. ಮತ್ತು ಒಂದು ಶಾಂತಿ ಮಾಡಿಸ್ಬೇಕು. ಒಂದು ಶನಿ ಮತ್ತು ಕುಜ ಇವರು ಅಷ್ಟಮದಲ್ಲಿದ್ದಾರೆ. ಹೆಣ್ಣುಮಕ್ಕಳಿಗೆ ಅಷ್ಟಮ ಸ್ಥಾನ ಮಾಂಗಲ್ಯ ಸ್ಥಾನ ಅಂತ ಶಾಸ್ತ್ರಗಳು ಸೂಚಿಸಿವೆ. ಹೀಗಾಗಿ ಅದೊಂದು ಆ 2 ಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದನ್ನು ಮಾಡಿಸಿ. ಸಪ್ತಮಾಧಿಪತಿ ಕುಜ ಇಬ್ಬರು ಒಟ್ಟಾಗಿದ್ದಾರೆ ಅಷ್ಟಮದಲ್ಲಿ. ಹೀಗಾಗಿ ಶನಿ ಕುಜರ ಶಾಂತಿ ಬೇಕು. ಅದನ್ನು ಮಾಡಿಸಿ ಅನುಕೂಲ ಆಗುತ್ತೆ. ಭಗವಂತನ ಅನುಗ್ರಹ ಆಗಿಬಿಟ್ರೆ ಯಾವುದಾಗಲ್ಲ, ಎಲ್ಲವೂ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಐಶ್ವರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಕನಕಪುರದಿಂದ ಸುಜಾತ ಅವರು ಕರೆ ಮಾಡಿದ್ದಾರೆ. ಸುಜಾತ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳಿಬೇಕು ತಾವು? ಮಗಳ ಬಗ್ಗೆ. ಮಗಳ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. 14 14 3 3 2002. 2002. 14/3/2002. ಸಮಯ ಬೆಳಿಗ್ಗೆ 11:55. 11:55 ಬೆಳಿಗ್ಗೆ. ಏನ್ ಪ್ರಶ್ನೆ? ಅಷ್ಟೇ. ಗುರುವಾರ. ಓಕೆ ಓಕೆ. ಪ್ರಶ್ನೆ ಸುಜಾತ ಅವರೇ ಏನು? ನಮಸ್ಕಾರ. ನಮಸ್ತೆ. ನಮಸ್ಕಾರ. ಏನು ಪ್ರಶ್ನೆ? ವಿದ್ಯಾಭ್ಯಾಸ, ಹೈಯರ್ ಸ್ಟಡೀಸಾ? ಹೈಯರ್ ಸ್ಟಡಿ ಮಾಡ್ತಾ ಇದ್ದಾಳೆ. ಹಾಂ. ಏನೋ ಗೊಂದಲ ಅವಳ ಇದ್ರಲ್ಲಿ. ಟೆನ್ಷನ್ ಇಲ್ಲ ಮದ್ವೆ ಬಗ್ಗೆನೋ ಇಲ್ಲ ಅವಳ ಕೆಲಸದ ಬಗ್ಗೆ. ನೋಡಿ, ಈಗ ಬುಧ ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಬುಧ ಜಾತಕದಲ್ಲಿ ಒಳ್ಳೆ ಕರ್ಮಸ್ಥಾನದಲ್ಲಿ ಇದೆ. ನೀಚಾಭಿಲಾಷಿ ಸ್ವಲ್ಪ ಬಲ ಕಡಿಮೆ ಇದೆ. ಇರಲಿ, ತೊಂದರೆ ಇಲ್ಲ. ಅದು ರವಿ ಬುಧ ಒಳ್ಳೆಯದು. ಶುಕ್ರನು ಲಗ್ನಾಧಿಪತಿ ಶುಕ್ರ ಚಂದ್ರ ಒಟ್ಟಾಗಿದ್ದಾರೆ, ಅದು ಲಾಭಸ್ಥಾನದಲ್ಲಿ. ಇದೆಲ್ಲ ಒಳ್ಳೆಯದೇ. ಆದರೆ ಸಪ್ತಮದ ಕೇತು ಸ್ವಲ್ಪ ಚಿತ್ತ ಚಾಂಚಲ್ಯ ಆಗುತ್ತೆ. ಮನಸ್ಸು ಇರೋದಿಲ್ಲ. ಇಂಥದ್ದಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಸ್ವಲ್ಪ ಅವರು ಪಾಪ ರಾಡಿಯಾಗಿದ್ದಾರೆ. ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನನ್ನು ಪ್ರಸಾದ ತಿನ್ನಿಸಿ. ಅದು ತುಂಬ ಸಹಾಯವಾಗುತ್ತೆ. ಸಾಧ್ಯವಾದರೆ ಒಂದು ಕೇತುಗ್ರಹ, ವಿವಾಹಕ್ಕೆ ಪೂರ್ವ ಕೇತುಗ್ರಹ ಶಾಂತಿ ಬೇಕು, ಅದನ್ನು ಮಾಡಿಸಿ. ಅದು ಸ್ವಲ್ಪ ಸರಿ ಮಾಡಿಸುತ್ತೆ. ಇದನ್ನು ಮಾಡಲಿ. ಮತ್ತು ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಲಗ್ನದಲ್ಲಿ ಶನಿ ಬೇರೆ ಇದ್ದಾನೆ, ಅದು ಸ್ವಲ್ಪ ರಾಡಿ ಮಾಡುತ್ತೆ. ಹೀಗಾಗಿ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ, ಗಣಪತಿ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ, ಇವೆರಡು ನೋಡಿ ದಿವ್ಯವಾದ ವರ ಕೊಡುತ್ತೆ ಅವರಿಗೆ. ಒಳ್ಳೆಯದಾಗಲಿ. ಧನ್ಯವಾದ ಸುಜಾತ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ಶೈಲಜಾ ಅವರು ಕಾಲ್ ಮಾಡಿದ್ದಾರೆ. ಶೈಲಜಾ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ತಿಳಿಬೇಕು ತಾವು? ನಮ್ಮ ಹಸ್ಬೆಂಡಿಗೆ ತಿಳಿಬೇಕಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಹಾಂ ಮ್ಯಾಮ್. 8/4 1984. 8/4/84. ಸಮಯ ಗೊತ್ತಿಲ್ಲ ಮ್ಯಾಮ್. ಸಮಯ 108 ಒಂದು ಸಂಖ್ಯೆ ಹೇಳಿ. 98 ಮ್ಯಾಮ್. 98. ಓಕೆ, ಏನು ಪ್ರಶ್ನೆ ತಮ್ಮದು? ತುಂಬಾ ತೊಂದರೆ ಆಗಿದೆ ಮ್ಯಾಮ್. 1 ವರ್ಷದಿಂದ ದುಡ್ಡು ಹಣಕಾಸಿನ ವಿಷಯದಲ್ಲಾಗಲಿ ಮನೆಯಲ್ಲಿ ಶಾಂತಿ ಇಲ್ಲ. ಓಕೆ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರ. ನಮಸ್ಕಾರ ಶೈಲಜಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನೋಡಿ, ನೀವು ಹೇಳಿದ ಸಂಖ್ಯೆಗೆ ಅದು ಕುಂಭ ರಾಶಿಯನ್ನು ಸೂಚಿಸುತ್ತೆ. ಕುಂಭರಾಶಿಗೆ ಈಗ ನೋಡಿ, ಈ ಮನಸ್ಸಿನ ಸ್ಥಾನದ ಅಧಿಪತಿ ಆತ ಶುಕ್ರ ವೀಕ್ ಆಗಿದ್ದಾನೆ. ಹೀಗಾಗಿ ಕುಟುಂಬದಲ್ಲಿ ಗೃಹ ಮನೆಯ ವಾತಾವರಣ ಇದೆಲ್ಲ ಸ್ವಲ್ಪ ಮಟ್ಟಿಗೆ ವೀಕ್ ಆಗೋ ಸಾಧ್ಯತೆ. ಭಾಗ್ಯಾಧಿಪತಿಯೂ ಹೌದು. ಹೀಗಾಗಿ ದೈವ ಕೈ ಕೊಟ್ಬಿಟ್ರೆ ನಮಗೆ ತುಂಬ ಕಷ್ಟಗಳು ಬಂದುಬಿಡುತ್ತೆ. ಹೇಳೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ, ಹೇಳ್ಕೊಳ್ಳೋಕ್ಕೂ ಆಗಲ್ಲ, ನಾವು ತಗೊಳ್ಳೋಕ್ಕೂ ಆಗಲ್ಲ. ಅಂಥದ್ದೊಂದು ಪರಿಸ್ಥಿತಿ ಬಂದುಬಿಡುತ್ತೆ. ಹೀಗಾಗಿ ಇದಕ್ಕೆ ಪರಿಹಾರ ನೋಡಿ, ಲಲಿತಾ ಸಹಸ್ರನಾಮ ಪ್ರತಿ ದಿವಸ ಕೇಳಿಸ್ಕೊಳ್ಬೇಕು ಅಥವಾ ಹೇಳ್ಕೊಳ್ಳಿ ಬಂದರೆ. ಇದು ತುಂಬ ಸಹಾಯವಾಗುತ್ತೆ. 48 ದಿವಸ 1 ಮಂಡಲ ಕಾಲ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಸಿ, ಅಥವಾ ನೀವೇ ಮಾಡಿ, ತೊಂದರೆ ಇಲ್ಲ. ಆದರೆ ಮಧ್ಯದಲ್ಲಿ ಬ್ರೇಕ್ ಮಾಡಬೇಡಿ. ಖಂಡಿತ ಎಲ್ಲ ಬಗೆಯ ಕಷ್ಟಗಳನ್ನು ಬಿಡಿಸಿ ಹಾಕುತ್ತೆ, ತೊಡೆದು ಹಾಕುತ್ತೆ. ನೀವೊಂದು ಪ್ರಯತ್ನ ಮಾಡಿ ನೋಡಿ ಲಲಿತಾ ಸಹಸ್ರನಾಮ. ಜೊತೆಗೆ ಪ್ರತಿ ಶುಕ್ರವಾರ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅವರೇ ಧಾನ್ಯ ತೊಗೊಂಡು ಹೋಗಿ ಕೊಡಿ. ಇವೆರಡೂ ಸಾಕಾಗುತ್ತೆ, ಬೇಕಾದಷ್ಟು ಅನುಕೂಲ ಆಗುತ್ತೆ. ನೋಡಿ, ಪರೀಕ್ಷೆ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದ ಶೈಲಜಾ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಸಮಾಧಾನವನ್ನು ಪಡ್ಕೊಳ್ಬೋದು. ಅದಕ್ಕೂ ಮುನ್ನ ಈಗ ಇನ್ನುಳಿದ ರಾಶಿಗಳ ಫಲಾನುಫಲವನ್ನು ತಿಳಿಯುವಂತಹ ಸಮಯ. ಶಾಸ್ತ್ರಿಗಳೇ, ತುಲಾದಿಂದ ಮುಂದೆ. ತುಲಾರಾಶಿಯವರಿಗೆ ನೋಡಿ, ಕರ್ಮಾಧಿಪತಿ ಚಂದ್ರ ಅವನು ಸ್ವಲ್ಪ ವೀಕ್ ಆಗ್ತಿರೋದ್ರಿಂದಾಗಿ ವೃತ್ತಿಯಲ್ಲಿ ಒತ್ತಡಗಳು. ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ, ಸ್ವಲ್ಪ ಅಸಮಾಧಾನ. ಮತ್ತು ತೃತೀಯದಲ್ಲಿ ಇದಾನಲ್ಲ ಮಾಂದಿ, ಈ ಕಾರಣದಿಂದಾಗಿ ಸ್ವಲ್ಪ ಭಯ ಉಂಟಾಗುತ್ತೆ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳಾಗಬಹುದು. ಸಹಾಯಕರು ಕೈ ಕೊಟ್ಬಿಡ್ತಾರೆ.
ಎಲ್ಲ ಕೆಲಸ ನಿಮ್ಮೇಲೆ ಬಿದ್ದುಬಿಡ್ತಕ್ಕಂಥದ್ದು ಈ ಥರದ್ದೊಂದು ಲಕ್ಷಣ ಇದೆ ವಾರದ ಆದಿಯಲ್ಲಿ. ಗುಡ್ ಸ್ಟಾರ್ಟಾ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕಾಗುತ್ತೆ, ಅಂಥದ್ದೊಂದು ಸಂದರ್ಭ ಇದೆ. ಆದರೆ ಲಾಭದಲ್ಲಿ ರವಿ ಇದ್ದಾನೆ, ಹೀಗಾಗಿ ಅದು ನಿಮಗೆ ವಿಶೇಷವಾದ ಸಹಕಾರ ಸಿಗುತ್ತೆ ಹಿರಿಯರಿಂದಾಗಿ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಲಾರಾಶಿಯವರಿಗೆ ಚಂದ್ರ ಹೇಗೆ ಬರ್ತಾನೆ, ಹೆಚ್ಚಿನ ಶ್ರಮ, ಅಧಿಕ ವ್ಯಯ, ಅಲೆದಾಟ, ಪರದಾಟ ಈ ರೀತಿಯ ಒಂದು ಲಕ್ಷಣ ಇರುತ್ತದೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗ್ತಾ ಹೋಗುತ್ತೆ, ನಿಮ್ಮ ಸ್ನೇಹಿತರ ಸಹಕಾರ ಅಥವಾ ನಿಮ್ಮ ಅಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳು, ಮಿತ್ರರು ಇಂಥವರಿಂದ ಒಂದು ಉತ್ತಮ ಫಲವನ್ನು ಕಾಣ್ತೀರಾ, ಆತಂಕ ಬೇಡ. ವಾರದ ಆದಿಯಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ, ಅದರಿಂದ ಹೊರಗೆ ಬರ್ತೀರ, ಯೋಚನೆ ಮಾಡೋದು ಬೇಡ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ. ಶ್ರುತಂ ಹರತಿ ಪಾಪಾನಿ ಅಂತ ಕೇಳಿದ್ರೂ ಸಾಕಾಗುತ್ತೆ, ಆ ತೊಡಕುಗಳೆಲ್ಲ ಹೊರಗೆ ಬರುತ್ತೆ. ಗೌರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಕ್ರವಾರ ಶನಿವಾರ ತಪ್ಪದೆ ಗಣಪತಿ ಗೌರಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಹಣಕಾಸಿನಲ್ಲಿ ತೊಡಕು, ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರಾ, ಕುಟುಂಬದಲ್ಲಿ ಘರ್ಷಣೆಗಳಾಗುತ್ತೆ, ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಈ ರೀತಿಯ ವಾರದ ಆದಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ತುಂಬ ಎಚ್ಚರಿಕೆಯಿಂದ ಇರಬೇಕು. ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ಅಥವಾ ಫೈನಾನ್ಸ್ ರಿಲೇಟೆಡ್, ಅದು ಮನೆಯಿಂದನೇ ಪ್ರಾರಂಭ ಆಗುತ್ತೆ, ಅಡುಗೆ ಮನೆಯಿಂದ ಪ್ರಾರಂಭ ಆಗುತ್ತೆ, ಹುಷಾರಾಗಿರಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಲಾಭವೂ ಇದೆ, ಒಳ್ಳೆಯ ರೀತಿಯ ಅನುಕೂಲ ಕಾಣ್ತೀರಾ, ವೃತ್ತಿಯಲ್ಲೂ ಅನುಕೂಲ ಕಾಣ್ತೀರಾ. ರವಿ ಚೆನ್ನಾಗಿದ್ದಾನೆ, ಹೀಗಾಗಿ ಕೆಲಸದಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ. ಹಬ್ಬವನ್ನು ಚೆನ್ನಾಗಿ ಆಚರಿಸ್ತೀರಾ, ಯಾವುದೇ ಕಿರಿಕಿರಿ ಇಲ್ಲದೆ ಒಂದು ಸಮಾಧಾನದ ರೀತಿಯಲ್ಲಿ ಸಂಗಾತಿಯ ಸಹಕಾರ, ಕುಟುಂಬದ ಒಡನಾಟದೊಂದಿಗೆ. ಹಬ್ಬ ಅಂದರೆ ಅದೇ ತಾನೇ, ಎಲ್ಲ ಒಟ್ಟು ಕುಟುಂಬ ಸೇರಿಕೊಂಡು ಪೂಜೆ ಮಾಡೋದು, ಸುಖವಾದ ಭೋಜನ ಮಾಡೋದು, ಆ ರೀತಿಯ ಒಂದು ಅನುಕೂಲಕ್ಕೆ ಅವಕಾಶ ಇದೆ, ಯೋಚನೆ ಮಾಡಬೇಡಿ. ಪರಿಹಾರ ಏನಪ್ಪ ಅಂದರೆ ಸಣ್ಣ ಪುಟ್ಟ ತೊಡಕುಗಳು, ಹೀಗಾಗಿ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬಾಳೆಹಣ್ಣು ಸಮರ್ಪಣೆ ಮಾಡಿ. ಈ ಒಂದು ಸೇವೆ ನಿಮಗೆ ತುಂಬ ಸಹಾಯ ಮಾಡುತ್ತೆ, ಒಂದು ಬಲವನ್ನು ಕೊಡುತ್ತೆ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ವೃತ್ತಿಯಲ್ಲೂ ತೊಂದರೆಗಳು, ಸ್ತ್ರೀಯರಿಗೆ ಹೆಚ್ಚಿನ ಪ್ರೆಷರ್ ಆಗ್ತಕ್ಕಂತಹ ಸಾಧ್ಯತೆ ಇದೆ. ತಂದೆಯ ಸಹಕಾರ ಇದೆ, ಆದರೆ ಹೆಚ್ಚಿನ ವ್ಯಯ ಇದೆ, ಆದರೆ ತಂದೆ ಮಟ್ಟಿಗೆ ಅವರ ಒಂದು ಸಪೋರ್ಟ್ ಸಿಗುತ್ತೆ, ಹೀಗಾಗಿ ನೀವು ಧೈರ್ಯವಾಗಿರಬಹುದು. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ತಲೆ ಭಾಗದಲ್ಲಿ ತಲೆ ಸಿಡಿತ, ತಲೆನೋವು, ತಲೆಭಾರ, ಯಾಕೋ ಒಂದು ರೀತಿಯ ಒನ್ ಸೈಡೆಡ್ ಅಂತೀವಲ್ಲ, ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಧನುಸ್ಸು ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ, ಕಿರಿಕಿರಿ ಆಗುತ್ತೆ. ಮನೆ ಕೆಲಸಗಳದ್ದು ಅಷ್ಟೇ, ಎಲ್ಲ ಹಬ್ಬ ಅಂದರೆ ಹರಡ್ಕೊಂಡ್ಬಿಟ್ಟಿರ್ತೀವಿ, ಆ ಪಾತ್ರೆ ತೆಗಿ, ಈ ದೇವ್ ತೆಗಿ, ಮತ್ತೊಂದು ಇನ್ನೊಂದು, ಈ ರೀತಿ ಎಲ್ಲ ಕಷ್ಟ ನಿಭಾಯಿಸ್ಕೊಳ್ಳೋದು, ಆ ರೀತಿಯ ಒಂದು ಒತ್ತಡ ಸಿಕ್ಕಾಕೊಳ್ತೀರ ಧನುಸ್ಸು ರಾಶಿಯವರು ವಾರದ ಅಂತ್ಯದ ವೇಳೆಗೆ. ಇನ್ನು ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುತ್ತೆ, ಏರುಪೇರು ಆಗ್ತಕ್ಕಂತಹ ಸಾಧ್ಯತೆ. ವ್ಯಾಪಾರಿಗಳಿಗೆ ಸ್ವಲ್ಪ ತೊಂದರೆಗಳು, ಏನೋ ರಾಡಿ ಒಂಥರ ಬೆಂಕಿ ವಾತಾವರಣ, ಆ ರೀತಿಯ ಒಂದು ಲಕ್ಷಣ ಕೂಡ ಇದೆ. ಹೀಗಾಗಿ ಇದಕ್ಕೆ ಪರಿಹಾರ ಬೇಕು. ಧನುಸ್ಸು ರಾಶಿಯವರು ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅಷ್ಟೋತ್ತರ ಸೇವೆ ಮಾಡಿಸಿ, ಅಭಿಷೇಕ ಮಾಡಿಸಿ, ಅಷ್ಟೋತ್ತರ ಸೇವೆ ಮಾಡಿಸಿ, ಎರಡೂ ಮಾಡಿಸಿ. ಇದರ ಜೊತೆಗೆ ತುಂಬ ಅನುಕೂಲ ಆಗುತ್ತೆ, ಒಂದು ಬಲವೂ ಬರುತ್ತೆ. ಇದು ಧನುವರಿಗಿನ ಫಲಗಳು. ಇನ್ನುಳಿದ ರಾಶಿಗಳ ಫಲಾನುಫಲ ಜೊತೆಗೆ ಇನ್ನಷ್ಟು ಕರೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಗಳು. ಈಗ ಕಾಲರ್ಗಳಿಗೆ ಸ್ಪಂದಿಸುವಂತಹ ಸಮಯ. ನಮ್ಮೊಂದಿಗೆ ದಾವಣಗೆರೆಯಿಂದ ಮಂಜುಳಾ ಅವರಿದ್ದಾರೆ. ಮಂಜುಳಾ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಅವರ ಜನ್ಮ ದಿನಾಂಕ ಮತ್ತು ಸಮಯ ತಿಳಿಸಿ. 16/8/1999 ಮ್ಯಾಮ್. ಓಕೆ, ಸಮಯ ರಾತ್ರಿ 10:10 ಮ್ಯಾಮ್. ಓಕೆ, ಏನ್ ಪ್ರಶ್ನೆ ತಮ್ದು? ಮೇಡಮ್ ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು. ಮದ್ವೆ ಯಾವಾಗ ಕೂಡುತ್ತೆ? ಮದ್ವೆ ಉತ್ತರಿಸ್ತಾರೆ ಶಾಸ್ತ್ರಿ. ನಮಸ್ಕಾರ ಮಂಜುಳವರೇ. ನಮಸ್ತೆ ಸ್ವಾಮೀಜಿ. ನಮಸ್ಕಾರ. ಈಗ ಅವರಿಗೆ ಗುರುದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಈಗ ಅಲ್ಲಿ ಸಪ್ತಮ ಸ್ಥಾನ ಅಂದರೆ ವಿವಾಹ ಸ್ಥಾನದಲ್ಲಿ ಕುಜ ಚಂದ್ರರಿದ್ದಾರೆ. ಇದು ಒಂದು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಮಾಡುತ್ತೆ. ಮತ್ತು ಶನಿ, ಲಗ್ನದ ಶನಿ ಕೂಡ ನೋಡ್ತಾನೆ. ಇದು ಸ್ವಲ್ಪ ಗ್ರಹಗಳ ಅನಾನುಕೂಲತೆ, ಅಂದರೆ ಅವುಗಳ ದೃಷ್ಟಿ ವಕ್ರವಾಗಿದ್ದಾಗ ಹೀಗೆ ಸ್ವಲ್ಪ ಕಾಡಿಸುತ್ತೆ. ಹೀಗಾಗಿ ಕುಜ, ಶನಿ ಹಾಗೂ ಚಂದ್ರ ಈ ಗ್ರಹಗಳ ಒಂದು ಶಾಂತಿ ಮಾಡಿಸ್ಬೇಕು. ಗ್ರಹ ಶಾಂತಿ ಮಾಡಿಸೋದ್ರಿಂದಾಗಿ ನಮಗೆ ಏನು ಈ ಸಂದಿಗ್ಧ ಏನು ತೊಡಕು ಉಂಟಾಗಿದೆ, ಈ ಕಂಟಕ ಉಂಟಾಗಿದೆ, ಅದರಿಂದ ಹೊರಗೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಈ ಗ್ರಹ ಶಾಂತಿ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಸಾಧ್ಯವಾದರೆ ಹರಿದ್ರ ಗಣಪತಿ ಹವನ ಅಂತ ಬಹಳ ವಿಶೇಷವಾದದ್ದು, ಬಹಳ ಬೇಗ ಶೀಘ್ರ ವಿವಾಹಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು, ಅದನ್ನು ಒಂದು ಮಾಡಿಸಿ. ಇವೆರಡು ನಿಮಗೆ ಬಹಳ ಉಪಕಾರವಾಗುತ್ತೆ. ಮಾಡಿಸೋದ್ರಿಂದಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ.
ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಈಗ ಕೊನೆಯ 3 ರಾಶಿಗಳ ಫಲಾನುಫಲವನ್ನು ತಿಳಿಯುವಂಥ ಸಮಯ. ಶಾಸ್ತ್ರಿಗಳೇ, ಮಕರ, ಕುಂಭ ಮತ್ತು ಮೀನದ ಫಲ ಗಮನಿಸೋಣ. ಮಕರ ರಾಶಿಯವರಿಗೆ ಅದು ಹೇಗಿರ್ತದೆ? ಹೆಚ್ಚಿನ ವ್ಯಯ ಇದೆ, ಆಪ್ತರು ದೂರ ಆಗಿಬಿಡ್ತಾರೆ, ತುಂಬ ಹಚ್ಕೊಂಡವರು ನಚ್ಕೊಂಡು ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ವೃತ್ತಿಯಲ್ಲಿ ಅಸಮಾಧಾನ ಇದೆ, ಸ್ತ್ರೀಯರಿಗೆ ಮನಸ್ತಾಪಗಳು, ಏನಪ್ಪ ಚೆನ್ನಾಗಿಲ್ವಲ್ಲ ಅಂತ ಗಾಬರಿ ಮಾಡ್ಕೋಬೇಡಿ. ಯಾಕೆಂದರೆ ಶನೈಶ್ಚರ ಚೆನ್ನಾಗಿದ್ದಾನೆ, ದ್ವಿತೀಯದಲ್ಲಿರ್ತಕ್ಕಂತಹ ಶನೈಶ್ಚರನ ಬಲ ಇದೆಯಲ್ಲ, ಹೀಗಾಗಿ ಕುಟುಂಬದವರ ಸಹಕಾರ ಸಿಗುತ್ತೆ. ಯೋಚನೆ ಮಾಡಬೇಡಿ, ಆತಂಕ ಮಾಡ್ಕೋಬೇಡಿ. ಈ ಒಂದು ವೃತ್ತಿಯಲ್ಲಿ ಆಗ್ತಕ್ಕಂತಹ ತೊಡಕುಗಳು, ಏರುಪೇರುಗಳು, ಇವುಗಳಿಗೆ ಪರಿಹಾರ ಆಮೇಲೆ ಹೇಳ್ತೀನಿ. ವಾರದ ಅಂತ್ಯವನ್ನು ಒಂದು ಸಲ ಗಮನಿಸೋಣ. ವಾರದ ಅಂತ್ಯದಲ್ಲಿ ನಿಮಗೆ ನೋಡಿ, ಅಲ್ಲಿ ಭಾಗ್ಯಸ್ಥಾನದಲ್ಲಿ ಮಾಂದಿ ಸಂಚಾರ ಆಗೋದ್ರಿಂದಾಗಿ ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಬಂಧುಗಳಲ್ಲಿ ಸಾಲದ ವಿಚಾರದ ಚರ್ಚೆ ಅಥವಾ ಇನ್ಯಾವುದೋ ಒಂದು ವಿಷಯಗಳ ಚರ್ಚೆಯಾಗಿ ಅವರಲ್ಲಿ ಏನೋ ಒಂದು ಏರುಪೇರು ಆಗಬಹುದು. ಈ ರೀತಿಯ ಒಂದು ತೊಡಕುಗಳಿದ್ದಾವೆ. ಅಂತೂ ಈ ವಾರ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಅನಾನುಕೂಲ ಹೆಚ್ಚು. ಈ ಕಾರಣದಿಂದಾಗಿ ಶನೈಶ್ಚರನ ಬಲ ಇದೆ ಅಂತ ಹೇಳಿದೆ. ಹೀಗಾಗಿ ಕುಟುಂಬದಲ್ಲಿ ಒಂದು ಹಿರಿಯರ ಸಹಕಾರ ಅಂತೂ ಇದ್ದೇ ಇರುತ್ತೆ, ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ. ಅವರಂತೆ ನಡಿಬೇಕು. ಹಿರಿಯರಿಗೆ ಗೌರವಿಸಿದ್ರೆ, ಹಿರಿಯರ ಮಾತನ್ನು ತಗೊಂಡ್ರೆ, ರಿಸೀವಿಂಗ್ ನೇಚರ್ ಇದ್ದರೆ ಖಂಡಿತ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಈಶ್ವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ. ಚಂದ್ರ ವೀಕ್ ಆಗಿದ್ದಾನೆ, ಅದೇ ನಿಮಗೆ ಸ್ವಲ್ಪ ಬಾಧೆ, ಸಂಗಾತಿಯಲ್ಲಾಗಬಹುದು, ಮನಸ್ತಾಪಗಳು ಬರ್ಬೋದು. ಇಂಥದಕ್ಕೆಲ್ಲ ಇದನ್ನು ಮಾಡೋದ್ರಿಂದ, ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದಾಗಿ ಅನುಕೂಲ ಆಗುತ್ತೆ, ಮನಸ್ಸು ಸಮಾಧಾನಗೊಳ್ಳುತ್ತೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಚಂದ್ರ ಮತ್ತು ಈ ರವಿ ಚೆನ್ನಾಗಿರೋದ್ರಿಂದಾಗಿ, ಅಂದರೆ ರವಿಯ ಬಲ ಇರೋದ್ರಿಂದಾಗಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯ ಸಪೋರ್ಟ್ ಸಿಗುತ್ತೆ, ತುಂಬ ಚೆನ್ನಾಗಿರ್ತದೆ. ಬಹಳ ಮುಖ್ಯವಾಗಿ ಲಗ್ನದ ಶನೈಶ್ಚರನ ಒಂದು ಬಲವನ್ನು ತಂದು ಕೊಡ್ತಾನೆ. ಹೀಗಾಗಿ ಒಂದು ಇದಿದೆ, ತೊಂದರೆ ಏನೋ ಗಟ್ಟಿತನ ಅಂತೀವಲ್ಲ, ಅದು ಇರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಹುಷಾರು ಗಮನಿಸ್ಕೊಳ್ಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ನಷ್ಟ ಇದೆ, ಅಧಿಕವಾದ ನಷ್ಟ ಆಗುತ್ತೆ. ವಾದ, ಘರ್ಷಣೆ, ಸೋಲು, ಮನಸ್ಸಿಗೆ ಬೇಸರ ಇಂಥದ್ದೊಂದಿದೆ. ಸ್ತ್ರೀಯರಿಗೆ ಮಾತ್ರ ಬಲ ಇದೆ, ಹೀಗಾಗಿ ಹೆಚ್ಚಿನ ತೊಡಕಿಲ್ಲ. ಮುಖ್ಯವಾಗಿ ಏನಪ್ಪ ಅಂತಂದರೆ, ವಾರದ ಅಂತ್ಯದ ವೇಳೆಗೆ ನಷ್ಟ, ವಸ್ತು ನಷ್ಟತೆ, ಏನೋ ಹಬ್ಬ ಹರಿದಿನ ಅಂತ ಮತ್ತೆಲ್ಲ ಪಾತ್ರೆ ಪಗಡು ಮತ್ತಿನ್ನೇನೋ ಬೆಳ್ಳಿದು ಮತ್ತೊಂದು ತಗೊಂಡು ಹರಡ್ಕೊಂಡಿರ್ತೀರ. ಮನೆಗೆ ಯಾರೋ ಇಷ್ಟರು ನೆಂಟರು ಬಂದಿರ್ತಾರಲ್ಲ, ಆಮೇಲೆ ಅವ್ರ ಕಡೆಗೆ ಸಂಶಯದ ದೃಷ್ಟಿ ಹರಿಸಬೇಕಾದ ಸಂದರ್ಭ ಬಂದ್ಬಿಡುತ್ತೆ. ಗಮನ ಇರಲಿ. ನಿಮ್ಮ ಮುಖ್ಯವಾದ ವಸ್ತುಗಳು, ಕಡತಗಳು, ಪೇಪರ್ಸ್ ಯಾವುದೂ ಆಗಿರಬಹುದು, ಡಾಕ್ಯುಮೆಂಟ್ಸ್, ಇಂಥ ವಿಚಾರಗಳಲ್ಲಿ ಹುಷಾರಾಗಿರಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು? ಈ ವಾರದಲ್ಲಿ ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಪ್ರತಿ ದಿವಸ ಮಾಡಿದ್ರೆ ಬಹಳ ಒಳ್ಳೆಯದು. ಇದನ್ನು ವಾರ ಇಡೀ ಶನಿವಾರದವರೆಗೆ ಮಾಡಿ, ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ನೋಡಿ ಅವಘಡಗಳು, ಸಮಸ್ಯೆಗಳು, ಸ್ಥಾನಚ್ಯುತಿ, ಏನೋ ಒಂದು ಭಯ, ಇಂಥದ್ದೊಂದು ಸೂಚಿಸ್ತಾ ಇದೆ. ಬಂಧುಗಳದ್ದು ಮನಸ್ತಾಪ, ಸ್ತ್ರೀಯರ ಆರೋಗ್ಯದಲ್ಲಿ ಏರುಪೇರು, ಈ ಥರದ್ದೆಲ್ಲ ಇದೆ. ಈ ವಾರದಲ್ಲಿ ನಿಮಗೆ ವಾರದ ಪ್ರಾರಂಭ ಸ್ವಲ್ಪ ತೊಡಕನ್ನು ತಂದಿಡ್ತಾ ಇದೆ ಮುಂದಕ್ಕೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಪರಿಹಾರ ನೋಡೋಣ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮೀನರಾಶಿಯವರಿಗೆ ಸ್ವಲ್ಪ ಸಂಗಾತಿಯಲ್ಲಿ ಮನಸ್ತಾಪ ಆಗುತ್ತೆ. ದಾಂಪತ್ಯದಲ್ಲಿ ಅಷ್ಟು ಸಾಮರಸ್ಯ ತಪ್ಪು ಹೋಗುತ್ತೆ. ಹಬ್ಬದ ವಾತಾವರಣದಲ್ಲಿ ಕುಟುಂಬ ಹಾಳು ಮಾಡ್ಕೋಬಾರ್ದು, ಸಮಾಧಾನ ಇರಬೇಕು. ಏನೇ ಜಗಳ ಬಂದರೂ ಆಯಿತು, ಅಲ್ಲಿಗೊಂದು ಫುಲ್ ಸ್ಟಾಪ್ ಇಟ್ಟು ಮುಂದಕ್ಕೆ ಸಾಗಬೇಕು. ಆ ಥರದ್ದೊಂದು ಮನಸ್ಸಲ್ಲಿ ತಂದುಕೊಳ್ಳಿ. ವ್ಯಾಪಾರಿಗಳಷ್ಟೇ ಮೈಯೆಲ್ಲ ಕಣ್ಣಾಗಿರಬೇಕು. ಹಬ್ಬದ ವಾತಾವರಣದಲ್ಲಿ ವ್ಯಾಪಾರದ ಗಜಿಬಿಜಿಯ ಜನ ಜಂಗುಳಿ ಎಲ್ಲಿ ಮೈ ಮರಿತೀರೋ ಆ ಥರದ್ದೊಂದು ಲಕ್ಷಣ ಇದೆ. ಹೀಗಾಗಿ ಎಚ್ಚರ ಇರಲಿ. ಅದಕ್ಕೆ ತಕ್ಕನಾಗಿ ಮಾಂದಿಯ ಸಂಚಾರ ಇದೆ, ಅದು ಮಾಯೆ. ಹೀಗಾಗಿ ನಿಮಗೆ ಗೊತ್ತಾಗೋದಿಲ್ಲ, ಹಾಗಾಗ್ಬಿಡುತ್ತೆ. ತಾಳ್ಮೆ ಬೇಕು, ಸಹನೆ ಬೇಕು, ಮುಖ್ಯವಾಗಿ ಸಹನೆ ಬೇಕು. ಹುಷಾರಾಗಿರಿ. ಪ್ರಾರ್ಥನೆಗೆ ದುರ್ಗಾ ಪ್ರಾರ್ಥನೆ ಮಾಡಿ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಪ್ರತಿ ದಿವಸ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ, ಅಮ್ಮ ಈ ದಿವಸ ಕಾಪಾಡು ಅಂತ ಕೇಳ್ಕೊಳ್ಳಿ ಮನಸ್ಸಿಟ್ಟು. ಸಾಕಾಗುತ್ತೆ, ಯೋಚನೆ ಮಾಡೋದು ಬೇಡ. ಇವು 12 ರಾಶಿಗಳ ಫಲಾಫಲ. ಎಲ್ಲ ರಾಶಿಗಳ ಫಲಾನುಫಲವನ್ನು ತಿಳ್ಕೊಂಡ್ವಿ. ಇನ್ನು ಕೆಲವು ಸಮಸ್ಯೆಗಳಿಗೆ ಮಂತ್ರದಿಂದಲೂ ಕೂಡ ಪರಿಹಾರ ಲಭ್ಯ ಆಗುತ್ತೆ. ಹಾಗಾಗಿ ಆ ಮಂತ್ರ ಪರಿಹಾರವನ್ನು ತಿಳಿಯೋಣ. ಇನ್ನಷ್ಟು ಕರೆಗಳಿಗೂ ಕೂಡ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಇಡೀ ವಾರದ ದಿಕ್ಸೂಚಿಯನ್ನು ತಿಳಿಸ್ಕೊಡ್ತಾ ಇದ್ರು ಶಾಸ್ತ್ರಿಗಳೇ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಆದರೆ ಯಾವುದೇ ಸಮಸ್ಯೆಗಳು ಬಂದಾಗ ಅಥವಾ ಬುದ್ಧಿಯನ್ನು ವೃದ್ಧಿಸ್ಕೊಳ್ಬೇಕು ಅಂತಂದ್ರೆ ಮಂತ್ರಮುಖೇನ ಪರಿಹಾರಗಳಿದೆಯಾ? ಎರಡಕ್ಕೂ ಒಂದೇ ಮಂತ್ರ ಇದೆ. ಗಮನಿಸೋಣ. ಈ ವಾರ ಹೇಗೂ ನಾವು ಪ್ರಧಾನವಾಗಿ ಮಹಾಗಣಪತಿಯ ಆರಾಧನೆಗೆ ನಾವು ಒಳಗಾಗ್ತೀವಲ್ವ, ಹೀಗಾಗಿ ನೀವು ಆ ಗಣಪತಿ ಮಂತ್ರವನ್ನೇ ನಾನು ಈ ದಿವಸ ಹೇಳ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಹೇಳಬಹುದು. ಗಣಪತಿ ಹಬ್ಬದ ದಿವಸನಾದರೂ ಪ್ರತಿ ದಿವಸ ಆಗ್ತಾ ಇಲ್ಲ ಅಂತಂದರೆ ಆ ದಿವಸ ನೀವು ಶ್ರದ್ಧೆಯಿಂದ 108 ಬಾರಿ ಈ ಒಂದು ಸ್ತುತಿ ಮಾಡಿ. ಒಂದು ಮಣೆಯನ್ನು ಹಾಕ್ಕೊಂಡು ಅದರ ಮೇಲೆ ಕುತ್ಕೊಂಡು ಈ ಸ್ತುತಿಯನ್ನು ಹೇಳ್ಕೊಳ್ಬಹುದು. ಗಮನಿಸಿ, ಬಹಳ ವಿಶೇಷವಾದ ಮಂತ್ರ. ಆಲಂಬೆ ಜಗದಾಲಂಬಂ ಲಂಬೋದರ ಪದಾಂಬುಜಂ ಶುಷ್ಯಂತಿ ಯದ್ರಜಸ್ಪರ್ಶಾತ್
ಸದ್ಯ ಪ್ರತ್ಯೂಹ ವಾರ್ಧಯ ಅಂತ ಮಂತ್ರ. ಇದು ಗಣಪತಿಗೆ ಬಹಳ ಅವನ ಸ್ತುತಿಗಳಲ್ಲಿ ಬರ್ತಕ್ಕಂಥ ಒಂದು ಸ್ತುತಿ ತುಂಬ ವಿಶಿಷ್ಟವಾದದ್ದು. ಯಾರು ಈ ಸ್ತುತಿಯನ್ನು ಹೇಳ್ತಾರೋ ಗಣಪತಿಯವರಿಗೆ ಆಲಂಬನವಾಗಿರ್ತಾನೆ ಅಂತ. ನಾವು ಯಾರನ್ನು ಆಲಂಬನವಾಗಿ ಇಟ್ಕೊಳ್ಬೇಕು? ನಾವು ಅಂದ್ಕೊಳ್ತೀವಿ ಯಾರೋ ನಮ್ಮ ಹಿರಿಯರು, ಯಾರೋ ಮಾರ್ಗದರ್ಶಕರು, ಯಾರೋ ಆತ್ಮೀಯ ಮಿತ್ರರು ಅಥವಾ ಬಂಧುಗಳು ಅಂತ ಹೀಗೆ ಅಂದ್ಕೊಳ್ತೀವಿ. ಅವರ ಆಲಂಬದ ಮೇಲೆ ನಾವು ಹೊರಕೊಂಡಿದ್ದೀವಿ. ಈಗ ನಾನು ಚೇರ್ ಮೇಲೆ ಕೂತಿದ್ದೀನಿ, ಇದ್ರ ಬಲದ ಮೇಲೆ ನಾನು ಹೀಗೆ ವಿರಮಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ಮೂರ್ಖತನವಾಗುತ್ತೆ. ಅದು ಬಿದ್ದು ಹೋಗ್ಬಿಡ್ಬಹುದು, ಮುರಿದು ಹೋಗ್ಬಿಡ್ಬಹುದು, ಬಾಂಧವ್ಯಗಳೇ ಕಳೆದು ಹೋಗ್ಬಿಡ್ಬಹುದು. ಆದರೆ ಜಗತ್ತಿನ ಆಲಂಬನ ಶಕ್ತಿಯಾಗಿರ್ತಕ್ಕಂತಹ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಬುದ್ಧಿಶಕ್ತಿ, ವ್ಯವಹಾರ ಚತುರತೆ, ಕಾರ್ಯ ವಿಘ್ನಗಳಿವೆಲ್ಲವೂ ನಮಗೆ ವರವಾಗುತ್ತೆ, ಅವನಿಂದಾಗಿ ನಮಗೆ ಕೃಪೆಯಾಗುತ್ತೆ ಅಂತ ಭಾವಿಸ್ತಾ ಈ ಮಂತ್ರವನ್ನು ಹೇಳಿಕೊಳ್ಳಿ ಅಂತ ಒಂದು ವಿಶೇಷವಾದ ಮಂತ್ರ. ಇನ್ನೇನು ಚೌತಿ ಬಂದೇ ಬಿಡ್ತು, ಹಾಗಾಗಿ ಗಣಪತಿ ಆರಾಧನೆ ಇದ್ದದ್ದೇ. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.